ಸಮಯ ಸರಿಯಾಗಿ 4:02 ಬೆಂಗಳೂರು ಯೂತ್ ಕಾರ್ಯಕ್ರಮಕ್ಕೆ ನೀವೆಲ್ಲರಿಗೂ ಆತ್ಮೀಯ ಸ್ವಾಗತ ಅಂತ ಹೇಳ್ತಾ ನಿಮ್ ಜೊತೆ ಆಗ್ತಾ ಇರೋದು ಮತ್ತೆ ನಾನು ಮಧು ಚೈತ್ರ. ಬೆಂಗಳೂರು ಯೂತ್ ಅಲ್ಲಿ ಸಾಕಷ್ಟು ಜನಕ್ಕೆ ಇವತ್ತಿನ ಯೋಜನೆಗೆ ನನ್ನ ಆಕ್ಟ್ ಮಾಡಬೇಕು, ನಾನು ತುಂಬಾ ಪ್ರಸಿದ್ಧಿ ಆಗಬೇಕು, ನನಗೆ ತುಂಬಾ ಕನಸುಗಳಿದೆ ಆಕ್ಟಿಂಗ್ ಅಲ್ಲಿ. ಮತ್ತೆ ಈಗಂತೂ ರೀಲ್ಸ್ ಕಾಲ, ಎಷ್ಟೋ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ವಿಡಿಯೋಸ್ ಇದನ್ನೆಲ್ಲ ಕಾಣ್ತಾನೆ ಇರ್ತೀವಿ. ಆದ್ರೆ ಬರೀ ರೀಲ್ಸ್ ವಿಡಿಯೋಸ್ ಬರೀ ನಮ್ಮ ಖುಷಿಗೆ, ಒಂದಷ್ಟು ಲೈಕ್ಸ್ಗೆ, ಒಂದಿಷ್ಟು ಕಮೆಂಟ್ಸ್ಗೆ ಮಾತ್ರ ಸೀಮಿತ ಆಗಿದ್ರೆ ಸಾಕ? ಹಾಗಿದ್ರೆ ಅದರಿಂದ ಉಪಯೋಗ ಏನ್ ಬಂತು ಅಂತ ಯೋಚನೆ ಮಾಡ್ತಾರೆ. ಹಾಗಿದ್ರೆ ಅದಕ್ಕೆ ಉಪಯೋಗ ತಗೊಳ್ಳೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ರೆ, ಬೆಳ್ಳಿ ತೆರೆಯಲ್ಲಿ ಮಿನುಗಬೇಕು, ಕಿರುತೆರೆಯಲ್ಲಿ ಜನಪ್ರಿಯರಾಗಬೇಕು, ಒಬ್ಬ ಯಶಸ್ವಿ ನಟ ಅಥವಾ ನಟಿ ಆಗಬೇಕು ಅಂತ ಕನಸು ಸಾಕಷ್ಟು ಯುವ ಮನಸ್ಸುಗಳಿಗೆ ಇದ್ದೇ ಇರುತ್ತೆ. ಆದ್ರೆ ಈ ನಟನೆಯ ಕ್ಷೇತ್ರಕ್ಕೆ ಹೋಗೋದು ಅಂತ ಇದೆಯಲ್ಲ, ಅದು ಸಿಕ್ಕಾಪಟ್ಟೆ ಕಷ್ಟದ ಮಾತು. ಪ್ರತಿಭೆ ಮಾತ್ರ ಇದ್ರೆ ಸಾಕ? ತರಬೇತಿ ಎಷ್ಟು ಮುಖ್ಯ? ತರಬೇತಿ ಬೇಕಾ ಬೇಡವಾ? ಆಡಿಷನ್ಗಳಿಗೆ ಹೇಗೆ ಸಿದ್ಧರಾಗಬೇಕು ನಾವು? ರಿಜೆಕ್ಷನ್ ಅನ್ನೋದಿದೆಯಲ್ಲ, ರಿಜೆಕ್ಷನ್ ಕೂಡ ತುಂಬಾ ದೊಡ್ಡ ಸವಾಲು. ರಿಜೆಕ್ಷನ್ ಒಂದು ಸಲ ರಿಜೆಕ್ಟ್ ಆಗಿದ ತಕ್ಷಣ ಬೇಡ ಅಂತ ಎಲ್ಲ ಬಿಟ್ಟೋಗೋರು ಸಾಕಷ್ಟು ಜನ ಇರ್ತಾರೆ. ಕಾಂಪಿಟೇಷನ್ ಅನ್ನೋದು ಸಿಕ್ಕಾಪಟ್ಟೆ ಇರೋದ್ರಿಂದ ಆ ಕಾಂಪಿಟೇಷನ್ನ ಎದುರಿಸಬೇಕಾಗಿರೋದು ಹೇಗೆ? ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಕಾಯ್ದಿರಿಸಿಟ್ಟಿದ್ದೀವಿ. ನಮ್ಮ ಜೊತೆಲಿ ಇವತ್ತು ಬಹುಮುಖ ಪ್ರತಿಭೆಯ ನಟ, ರಂಗಕರ್ಮಿ, ನಿರ್ದೇಶನ ವಿಭಾಗದ ಅನುಭವವನ್ನ ಹೊಂದಿರುವಂತಹ ಯುವ ಕಲಾವಿದ, ಮಾರ್ಗದರ್ಶಕರಾದ ಹರೀಶ್ ಭಟ್ ನೀನಾಸಂ ಅವರು ಇದ್ದಾರೆ. ಅವರ ಅನುಭವದ ಮೂಲಕ ನಟನೆಯ ಜಗತ್ತಿನ ಅವಕಾಶಗಳೇನು, ಸವಾಲುಗಳೇನು, ಮತ್ತೆ ಯಶಸ್ಸಿನ ನಿಜವಾದ ಹಾದಿ ಏನು ಅನ್ನೋದನ್ನ ಅರ್ಥಕೊಳ್ಳೋಣ. ಸೊ ಹರೀಶ್ ಭಟ್ ನೀನಾಸಂ ಅವರೇ, ನಿಮಗೆ ಇವತ್ತಿನ ಬೆಂಗಳೂರು ಯೂತ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೇನೆ. ಸೊ ನಿಮ್ಮನ್ನ ನೋಡಿದ ತಕ್ಷಣ ಒಂಥರ ಈ ತರ ನೋಡಿದಾಗ ನಮ್ಗೇನು ಅನ್ಸಲ್ಲ. ಆದ್ರೆ ನಿಮ್ಮ ಪ್ರೊಫೈಲ್ ಅನ್ನ ನೋಡಿದಾಗ, ನಿಮ್ಮ ಡಿಪಿನ ನೋಡಿದಾಗ ಒಂಥರ ಸೀರಿಯಲಿಂದ ಚಾಪು ಸಾಕಷ್ಟು ಎದ್ದು ಕಾಣುತ್ತೆ ಅದರಲ್ಲಿ. ಹರೀಶ್ ಭಟ್ ನೀನಾಸಂ ಅಂದ್ರೆ ಯಾರು ಅಂತ ಜನ ಅನ್ಕೊಂಡಾಗ, ಶನಿ ಸೀರಿಯಲ್ ಅಲ್ಲಿ ರಾಹುವಿನ ಪಾತ್ರಧಾರಿಯಾಗಿ ಸಾಕಷ್ಟು ಯಶಸ್ಸನ್ನ ಗಳಿಸಿ, ಯಶಸ್ಸಿನ ಜೊತೆಗೆ ಸಾಕಷ್ಟು ಕನ್ನಡ ನಾಡಿನಲ್ಲಿ ಕೀರ್ತಿಯನ್ನ ಗಳಿಸಿದವರು ನೀವು. ಸರ್ ಹೇಳಿ, ಆ ಶನಿ ರಾಹು ಪಾತ್ರದಿಂದಲೇ ಒಂದಿಷ್ಟು ಮಾತುಕತೆಯನ್ನ ಶುರು ಮಾಡೋಣ. ಹೇಗ್ ಬಂತು ಆ ಅವಕಾಶ ನಿಮ್ಗೆ? ಏನೇನೆಲ್ಲ ಇತ್ತು ಸರ್? ಇಲ್ಲ, ಖಂಡಿತವಾಗ್ಲೂ ಹರೀಶ್ ಭಟ್ ನೀನಾಸಂ ಅಂದ ತಕ್ಷಣ ನೀನಾಸಂ ಅನ್ನ ಯಾಕೆ ಸೇರಿಸ್ಕೊಂಡ್ರಿ ಅಂತ ತುಂಬಾ ಜನ ಕೇಳ್ತಾರೆ. ಇದೊಂದು ನನ್ನ ಮುಂದಿನ ಪ್ರಶ್ನೆ ಆಗಿತ್ತು, ಆದ್ರೆ ನೀವು ನಾನು ಅಲ್ಲಿಂದ ಶುರು ಮಾಡಿ. ಸೊ ನೀನಾಸಂ ಅಂದ ತಕ್ಷಣ ನಮ್ಗೆ ಎಲ್ರಿಗೂ ಗೊತ್ತಾಗುವಂಥದ್ದು ಒಂದು ಹಿನ್ನೆಲೆ ಅಂತಂದ್ರೆ ನಮ್ಗೆ ಒಂದು ಟ್ರೈನಿಂಗ್ ಇರುತ್ತೆ. ಸೊ ಒಂದು ಯಕ್ಷಗಾನ ಇರ್ಬೋದು, ಜನಪದ ಕಲೆ ಇರ್ಬೋದು, ನಾಟ್ಯ ಇರ್ಬೋದು, ಗೀತೆ ಇರ್ಬೋದು, ಇದೆಲ್ಲವನ್ನ ಪ್ರಾಕ್ಟೀಸ್ ಮಾಡಿ ಆಮೇಲೆ ರಂಗದ ಹಿಂದೆ ಏನ್ ಮಾಡಬೇಕು, ಮುಂದೆ ಏನ್ ಮಾಡಬೇಕು, ಎಲ್ಲವನ್ನ ಒಂದು ಕೋರ್ಸ್, ಡಿಪ್ಲೊಮಾ ಇನ್ ಥಿಯೇಟರ್ ಆರ್ಟ್ಸ್ 1 year ನಮ್ಗೆ ಅಲ್ಲಿ ಕಲಿಸೋದು ಏನಿದೆ ಅದು ನಮ್ಗೆ ಎಲ್ಲ ಪೂರಕವಾಗಿ, ಮತ್ತು ನಮ್ಮ ನಟನಾ ಕ್ಷೇತ್ರ ಇರ್ಬೋದು, ನಿರ್ದೇಶನ ಕ್ಷೇತ್ರ ಇರ್ಬೋದು, ಒಟ್ಟಿನಲ್ಲಿ ಕಲಾ ಕ್ಷೇತ್ರದಲ್ಲಿ ನಮ್ಗೆ ತುಂಬಾ ಹೆಲ್ಪ್ ಆಗುವಂತಹ ಒಂದು ಒಳ್ಳೆಯ ಅವಕಾಶ ಆ ಕ್ಷೇತ್ರದಲ್ಲಿ ಸಿಗಕ್ಕೆ ನಮ್ಗೆ ನೀನಾಸಂ ಕಾರಣ ಆಗಿರೋದ್ರಿಂದಾಗಿ, ಸೊ ನಮ್ಗೆ ನೀನಾಸಂ ಅನ್ನೋದು ಒಂದು ನಮ್ಮ ಒಂದು ಪದವಿ ಇದ್ದ ಹಾಗೆ. ಸೊ ಅದಕ್ಕಾಗಿ ಅದನ್ನ ಇಟ್ಕೊಂಡಿದ್ದು. ಮುಖ್ಯವಾಗಿ ನಾನು ತೆರೆಯ ಮುಂದೆಗಿಂತ ಹಿಂದೆ ವರ್ಕ್ ಮಾಡಕ್ ಶುರು ಮಾಡಿದೆ. ಥಿಯೇಟರ್ ಇರ್ಬೋದು, ಆಮೇಲೆ ಡೈರೆಕ್ಷನ್ ವಿಭಾಗ ಇರ್ಬೋದು, ಹಾಗೇನೆ ಹೌದು ಬಂದವನು. ಸೊ ಮೊದಲನೇದಾಗಿ ನಾನು ಮಕ್ಕಳಿದ್ದು ಎಳೆಯರು ನಾವು ಗೆಳೆಯರು ಅಂತ ಸಿನಿಮಾ ಮಾಡಿದೆ. ಅದಕ್ಕೂ ಮೊದಲು ಮಕ್ಕಳ ಪ್ರೋಗ್ರಾಮು ಡ್ರಾಮಾ ಜೂನಿಯರ್ ಅಂತ ಜಿ ಕನ್ನಡದಲ್ಲಿ ಬರ್ತಾ ಇತ್ತು, ಅದನ್ನು ಮಾಡಿದೆ. ಸೊ ಏನು ಈ ಪ್ರೋಗ್ರಾಮ್ ಮಾಡಿದಾಗ ತೆರೆಯ ಹಿಂದಿನ ಏನೇನು ತಯಾರಿಗಳಿದೆ, ಹಾಗೆ ಒಬ್ಬ ನಟ ಹೇಗಿರ್ಬೇಕು, ಅವನಿಗೆ ತೆರೆಯ ಹಿಂದೂ ಅವನಿಗೆ ಒಂದು ಮಾಹಿತಿ ಇದ್ದಾಗ, ಅದರಲ್ಲಿ ಎಕ್ಸ್ಪರ್ಟ್ ಆಗಿದ್ದಾಗ ತೆರೆಯ ಮುಂದೆ ಅವನೇನೇನು ಮಾಡಬಹುದು, ಆಮೇಲೆ ಅದು ಏನು ಅವನಿಗೆ ಪ್ಲಸ್ ಪಾಯಿಂಟ್ ಆಗಿ ಕಾಣಿಸತ್ತೆ, ಅದೆಲ್ಲ ನನಗೆ ಗೊತ್ತಾಗಿದ್ದೆ ಆ ಒಂದು ಟ್ರೈನಿಂಗ್ ಇದರಲ್ಲಿ ನಾನು ಮೆಂಟರ್ ಆಗಿ ವರ್ಕ್ ಮಾಡಿದಾಗ, ತುಂಬಾ ಮಕ್ಕಳಿಗೆ ನಾನು ಮೆಂಟರ್ ಆಗಿ ವರ್ಕ್ ಮಾಡಿದಾಗ. ಸೊ ಅದು ಮಾಡ್ತಾ ಮಾಡ್ತಾನೆ ನನ್ಗೇನಾಯ್ತು, ಈ ಶನಿ ಸೀರಿಯಲ್ ಅಲ್ಲಿ ನನಗೆ ಒಂದು ರಾಹು ಪಾತ್ರ ಅನ್ನೋದು ಆಡಿಷನ್ಗೆ ಹೋದೆ ನಾನು ಕಲರ್ಸ್ ಕನ್ನಡಗೆ. ಮುಖ್ಯವಾಗಿ ಆಡಿಷನ್ ಅಲ್ಲಿ ಏನಾಯ್ತು, ನನಗೆ ಅದೊಂದು ಡಿಫರೆಂಟ್ ಆಗಿರೋ ಕ್ಯಾರೆಕ್ಟರ್ ಅಂತ ಹೇಳಿ ಕನ್ಸಿಡರ್ ಆಯ್ತು. ಸೊ ಆ ರಾಹುವಿನ ಪಾತ್ರದ ವಿಚಿತ್ರವಾದ ಲಕ್ಷಣಗಳೇನು, ಆ ಪಾತ್ರ ಹೇಗಿರಬಹುದು ಅನ್ನೋದನ್ನೆಲ್ಲ ನಾನು ಸ್ಟಡಿ ಮಾಡಕ್ ಶುರು ಮಾಡಿದೆ. ಅದೇ ಪ್ರಕಾರವಾಗಿ ನಾನು ಅಲ್ಲಿ ಆಡಿಷನ್ ಅಲ್ಲಿ ಮಾಡಿದಾಗ ಅವರೆಲ್ಲರಿಗೂ ಇಂಪ್ರೆಸ್ ಆಯ್ತು. ಈ ಒಂದು ಪಾತ್ರವನ್ನ ನಿರ್ವಹಣೆ ಮಾಡಿರುವಂತ ರೀತಿ ಮತ್ತೆ ನಾನು ತೋರಿಸಿರುವಂತ ಆಕ್ಟಿಂಗು ಅವರಿಗೂ ಕೂಡ ಇಂಪ್ರೆಸ್ ಆಯ್ತು. ಏನ್ ರೀಸನ್ ಅಪ್ಪ ಅಂತಂದ್ರೆ ಅದರಲ್ಲೂ ಏನೋ ಒಂದು ಡಿಫರೆಂಟ್ ಆಗಿರೋ ಕ್ಯಾರಿಕೇಚರ್ ಇರ್ಬೋದು.
ಫಾರ್ ಎಕ್ಸಾಂಪಲ್ ಈಗ ಒಬ್ಬ ಖಳನಟನಲ್ಲಿ ವಿಚಿತ್ರವಾದ ಮ್ಯಾನರಿಸಮ್ ತೋರಿಸ್ಬೋದು. ಅಂದ್ರೆ ಕ್ಯಾರಿಕೇಚರ್ ಅಲ್ಲಿ ಇರ್ಬೋದು, ಅವನ ಆಕ್ಟಿಂಗ್ ಅಲ್ಲಿ ಇರ್ಬೋದು, ಡೈಲಾಗ್ಸ್ ಅಲ್ಲಿ ಇರ್ಬೋದು, ನಗು ಇರ್ಬೋದು, ಫೇಶಿಯಲ್ ಎಕ್ಸ್ಪ್ರೆಷನ್ ಇರ್ಬೋದು, ಇದೆಲ್ಲ ನಾವು ಡಿಫ್ರೆಂಟ್ ಆಗಿ ತೋರಿಸ್ಬೋದು. ಆ ಒಂದು ಪಾಸಿಬಿಲಿಟೀಸ್ ಇರುವಂಥದ್ದೇ ಖಳನಟನಾಗಿ. ಒಬ್ಬ ನೆಗೆಟಿವ್ ಕ್ಯಾರೆಕ್ಟರ್ ಇರ್ಬೋದು, ಖಳನಟ ಇರ್ಬೋದು, ಅದರಲ್ಲಿ ಆ ಎಲ್ಲ ಪಾಸಿಬಿಲಿಟೀಸ್ ಇದೆ. ಸೊ ಅದನ್ನೇ ನಾನು ಕಂಡುಕೊಂಡು ಅಲ್ಲಿ ಆಕ್ಟ್ ಮಾಡಿದ್ದಾಯ್ತು. ಅದರಿಂದಾಗಿ ನನಗೆ ಒಂದು ಒಳ್ಳೆ ಪಾತ್ರ ಒಂದು ಗಿಟ್ಟಿಸ್ಕೊಳ್ಳೋಕ್ಕಾಯ್ತು. ಅದಾದ್ಮೇಲೂ ಕೂಡ ಆ ಪಾತ್ರಕ್ಕಾಗಿ ತಯಾರಿ ನಡೆದು ಒಳ್ಳೆ ರೀತಿಯಲ್ಲಿ ಅದನ್ನು ನಾನು ತೆರೆ ಮೇಲೆ ತೋರಿಸೋದಕ್ಕಾಯ್ತು. ಆ ಒಂದು ಪಾತ್ರಕ್ಕೆ ನ್ಯಾಯ ಒದಗಿಸೋದಕ್ಕೆ ನನಗೆ ಸಾಧ್ಯ ಆಯ್ತು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಓಕೆ, ನೀವು ಇವಾಗ ಮಾತಾಡ್ತಾ ಹೇಳ್ತಾ ಇದ್ರಿ ಸ್ಟಡಿ ಮಾಡಿದೆ, ಆ ಪಾತ್ರದ ಬಗ್ಗೆ ಸ್ಟಡಿ ಮಾಡಿದೆ ಅಂತ. ನಾವು ಇವತ್ತಿನ ಯೂತ್ಗೆ ಹೇಳೋದಾದ್ರೆ ಸ್ಟಡಿ ಮಾಡೋದೇ ಅಂದ್ರೆ ಏನು ಅವ್ರ ಪ್ರಕಾರ ಅಂದ್ರೆ ಗೂಗಲ್ ಅಲ್ಲಿ ತೆಗೆದು ಅದ್ರ ಬಗ್ಗೆ ಸರ್ಚ್ ಮಾಡಿ ಅಥವಾ ಒಂದಿಷ್ಟು ವಿಡಿಯೋಗಳನ್ನ ನೋಡೋದು. ಸ್ಟಡಿ ಅಂದ್ರೆ ನಿಜವಾಗ್ಲೂ ಇಷ್ಟೇನಾ, ಅಥವಾ ಆಕ್ಚುಲಿ ಸ್ಟಡಿ ಮಾಡೋದು ಒಂದು ಪಾತ್ರದ ಬಗ್ಗೆ ನಾವ್ ಏನ್ ಅನ್ಕೊಳ್ತೀವಿ ಅಂದ್ರೆ ಒಂದು ಕೋರ್ಸ್ ಮಾಡ್ತಾ ಇದೀವಿ ಅಂದ್ರೆ ಓದೋದು ಬರೆಯೋದು ಅಥವಾ ಮಕ್ಕಳಿಗೆ ಓದಿಸೋದು ಬರೆಯೋದು ಇದೇ ಸ್ಟಡಿ ಅಂತ ಅನ್ಕೊಳ್ತೀವಿ. ಒಂದು ಪಾತ್ರದ ಬಗ್ಗೆ ಕೂಡ ಸ್ಟಡಿ ಮಾಡ್ಬೇಕು ಅಂದ್ರೆ ಸ್ಟಡಿ ಅಂದ್ರೆ ಏನು, ಪಾತ್ರದ ಬಗ್ಗೆ ಸ್ಟಡಿ ಮಾಡೋದು ಅಂದ್ರೆ ಏನು, ಹೇಗೆಲ್ಲ ತಯಾರಿ ಮಾಡ್ಕೊಳ್ತೀರಾ? ಖಂಡಿತ. ಇವತ್ತಿನ ಯೂತ್ಸ್ ಅಲ್ಲಿ ಇರುವಂತಹ ದೊಡ್ಡ ಪ್ರಾಬ್ಲಮ್ ಏನು ಅಂತಂದ್ರೆ, ನಾನು ರೀಲ್ಸ್ ಮಾಡ್ತೀನಿ, ಆಮೇಲೆ ನಾನು ತುಂಬಾ ಜಿಮ್ಗೆ ಎಲ್ಲ ಕಡೆ ಹೋಗಿ ನನ್ನ ಔಟ್ಲುಕ್ ಏನಿದೆ ಅದನ್ನು ತುಂಬ ಚೆನ್ನಾಗಿ ನಾನು ಪ್ರಿಪೇರ್ ಮಾಡಿಬಿಟ್ಟು ಕಾಣಿಸ್ಕೋತೀನಿ. ನಾನೊಂದಿಷ್ಟು ಫೋಟೋ ಶೂಟ್ ಮಾಡ್ತೀನಿ. ಸೊ ಅಲ್ಲಿಗೆ ನಾನೊಬ್ಬ ಒಳ್ಳೆ ಕಲಾವಿದ, ಆ್ಯಕ್ಟ್ರು ಅಂತ ಹೇಳಿ ನಾನು ಪೋರ್ಟ್ರೇಟ್ ಮಾಡ್ಕೋಬಹುದು ಅಂತ ಅವರಾಗೆ ತಿಳ್ಕೊಂಡಿರ್ತಾರೆ. ಆದರೆ ಒಬ್ಬ ಕಲಾವಿದ ಆಗಬೇಕು, ಒಬ್ಬ ಒಳ್ಳೆ ನಟನಾಗಿ ಕಾಣಿಸ್ಕೋಬೇಕು ಅಂತಂದರೆ ಅವನು ಮಾಡುವಂತಹ ಪಾತ್ರದ ನಿರ್ವಹಣೆ, ಅವನು ಕಾಮಿಡಿ ಕ್ಯಾರೆಕ್ಟರ್ ಮಾಡ್ಬೋದು, ಹೀರೋ ಆಗಿ ಮಾಡ್ಬೋದು, ವಿಲನ್ ಆಗಿ ಮಾಡ್ಬೋದು, ಯಾವುದೇ ಸೈಡ್ ಆ್ಯಕ್ಟರ್ ಅಂದರೆ ಸಪೋರ್ಟಿವ್ ಕ್ಯಾರೆಕ್ಟರ್ ಮಾಡ್ಬೋದು, ಪೋಷಕ ನಟನಾಗಿರ್ಬೋದು, ಏನೇ ಇರ್ಬೋದು. ಅವನು ಯಾವ ಪಾತ್ರವನ್ನು ಗಿಟ್ಟಿಸ್ಕೋತಾನೆ ಅಥವಾ ಪಾತ್ರವನ್ನು ನಿರ್ವಹಣೆ ಮಾಡ್ತಾನೆ, ಆ ಪಾತ್ರಕ್ಕೆ ಒಂದು ಒಳ್ಳೆ ರೀತಿಯಾದಂತಹ ಔಚಿತ್ಯವನ್ನು ಅವನು ಕೊಡಬೇಕು ಅಂತಂದರೆ ಅದರ ಇದು ಮಾಡಲೇಬೇಕು, ಹಿನ್ನೆಲೆಯನ್ನು ಸ್ಟಡಿ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ ಒಬ್ಬ ತರಕಾರಿ ಮಾರ್ಕೆಟಲ್ಲಿ ಒಬ್ಬ ಮಾರಾಟ, ಏನೋ ತರಕಾರಿಯನ್ನು ಮಾರಾಟ ಮಾಡುವಂಥ ಒಬ್ಬ ಪಾತ್ರವನ್ನು ಮಾಡ್ತಾ ಇದ್ದಾನೆ ಅಂತಂದರೆ, ನಾನು ತರಕಾರಿ ಮಾರ್ಕೆಟಿಗೆ ಹೋಗಿ ಒಂದಿಷ್ಟು ಜನರದ್ದು ನಾನು ತರಕಾರಿ ಅವರ ಹಾವ ಭಾವ ಮುಖಲಕ್ಷಣಗಳಿರ್ಬೋದು, ಅವರು ಗ್ರಾಹಕರನ್ನು ಹೇಗೆ ಆಕರ್ಷಣೆ ಮಾಡ್ತಾರೆ, ಅವ್ರು ಕರೆಯೋ ರೀತಿ ಇರ್ಬೋದು, ಅವ್ರು ಮಾತಾಡೋ ರೀತಿ ಇರ್ಬೋದು, ಅದನ್ನೆಲ್ಲ ನೋಡ್ಕೊಂಡು ಬರ್ತೀನಿ. ಅಂದರೆ ನೋಡಿ, ಅಲ್ಲಿ ತರಕಾರಿ ಮಾರ್ಕೆಟಲ್ಲಿ 100 ಅಂಗಡಿ ಇದೆ ಅಂದರೆ ನನಗೆ 100 ಕ್ಯಾರೆಕ್ಟರ್ ಸಿಕ್ತು. ಅದೇ ನಾನು ಇನ್ನೊಂದು ಬೇರೆ ತರಕಾರಿ ಮಾರ್ಕೆಟಿಗೆ ಹೋದೆ ಅಂದರೆ ಅಲ್ಲೊಂದು 100 ಕ್ಯಾರೆಕ್ಟರ್. ಈ ಎಲ್ಲ 100 ಕ್ಯಾರೆಕ್ಟರ್ 200 ಕ್ಯಾರೆಕ್ಟ್ರಲ್ಲಿ ನಾನೇನು ಮಾಡ್ತೀನಿ, ಒಂದು ಯುನಿಕ್ ಆಗಿರೋ ಕ್ಯಾರೆಕ್ಟರ್ನ ನಾನು ಕ್ಯಾಚ್ ಮಾಡ್ತೀನಿ, ತಗೋತೀನಿ. ಸೊ ಅದೇನಾಗುತ್ತೆ, ಜನರಿಗೆ ಅಟ್ರಾಕ್ಟ್ ಮಾಡುತ್ತೆ ಆ ಕ್ಯಾರೆಕ್ಟರ್. ಸೊ ಅವ್ರು ಕರೆಯೋ ರೀತಿ ಇರ್ಬೋದು, ಅವನು ಕೂಗುವಂಥ ರೀತಿ ಇರ್ಬೋದು, ಅದೆಲ್ಲವೂ ಕೂಡ ಪ್ರೇಕ್ಷಕನಿಗೆ ಏನಾಗುತ್ತೆ, ಏನೋ ವಿಶೇಷವಾಗಿದೆ. ಆಮೇಲೆ ಅವರು ಎಲ್ಲೋ ಒಂದ್ಸರಿ ಅಬ್ಸರ್ವ್ ಮಾಡಿರ್ತಾರೆ. ಹಾಗಾದಾಗ ಏನಾಗುತ್ತೆ, ಆ ಕ್ಯಾರೆಕ್ಟ್ರಿಗೆ ಒಂದು ನ್ಯಾಯ ಒದಗಿಸ್ಕೊಡೋಕ್ಕಾಗತ್ತೆ ನಾವು. ಅವನು ಮಾತಾಡೋ ರೀತಿ, ಹಾವ ಭಾವ ಮತ್ತು ಅವನ ಭಾಷೆ ನೋಡಿ. ಅವ್ರ ಭಾಷೆಗಳು ಹೇಗಿರುತ್ತೆ ಅಂದರೆ ತುಂಬ ಅವರ ಒಂದು ಹಳ್ಳಿಯ ಸೊಗಡಿನ ಭಾಷೆಗಳಿರುತ್ತೆ ಅವ್ರ ಭಾಷೆಯಲ್ಲಿ. ಅಂದರೆ ತುಂಬ ಸಾಹಿತ್ಯದ ಪದಗಳಿರಲ್ಲ. ಆಮೇಲೆ ದೊಡ್ಡದಾಗಿ ಅವರಿಗೆ ಮೈಕ್ ಏನು ಬೇಕಾಗಲ್ಲ. ಅವರ ಗಂಟ್ಲೆ ಅಷ್ಟು ದೊಡ್ಡದಾಗಿರುತ್ತೆ, ಅವ್ರ ಗಂಟ್ಲಿಂದನೇ ಕರೀತಾರೆ. ಮತ್ತೆ ಅಟ್ರಾಕ್ಟ್ ಆಗೋ ತರದಲ್ಲಿ ಕರೀತಾ ಇರ್ತಾರೆ, ಸುಮ್ನೆ ಕರಿಯಲ್ಲ. ಅವರು ಹಾಕೊಂಡಿರೋ ತರಕಾರಿಯಲ್ಲಿ ನೋಡಿ, ಇದು ತುಂಬಾ ಫ್ರೆಶ್ ತರಕಾರಿ, ಅಥವಾ ಅಲ್ಲಿಂದ ಬಂದಿದೆ, ಇಲ್ಲಿಂದ ಬಂದಿದೆ, ಈ ಊರು ತುಂಬಾ ಚೆನ್ನಾಗಿರೋ ಈ ಊರಿಂದ ಬಂದಿದೆ ಅಂತ ಹೇಳಲ್ಲ. ಅದ್ರ ಬಗ್ಗೆ ವಿವರಣೆ ಕೊಡ್ತಾ ಅವನೇನು ಗ್ರಾಹಕರನ್ನು ಕರೀತಾರೆ. ಸೊ ಇದೆಲ್ಲ ಲಕ್ಷಣಗಳನ್ನ ನಾವು ಸ್ಟಡಿ ಮಾಡಿದಾಗ, ತಿಳ್ಕೊಂಡಾಗ ಆ ಒಂದು ಚಿಕ್ಕ ಕ್ಯಾರೆಕ್ಟರ್ನ್ನು ನಾನು ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡ್ಬೋದು ಆಡಿಯನ್ಸ್ ಎದುರುಗಡೆ. ಆಗ ಏನಾಗುತ್ತೆ, ಆಡಿಯನ್ಸು ಇವರು ನಿಜವಾಗಿಯೂ ತರಕಾರಿ ಮಾರ್ಕೆಟಲ್ಲಿ ತರಕಾರಿ ಮಾರಾಟ ಮಾಡುವಂತಹ ವ್ಯಕ್ತಿ ಆಗಿದ್ದಾನೇನೋ ಅನ್ನೋಷ್ಟು ಅವರು ನಮ್ಮ ಪಾತ್ರವನ್ನು ಅವರೊಳಗಡೆ ತಗೊಳ್ತಾರೆ. ಸೊ ಈ ಒಂದು ಕ್ಯಾರೆಕ್ಟ್ರು ಎಲ್ಲ ಪಾತ್ರದ ನಿರ್ವಹಣೆಯಲ್ಲೂ ಬೇಕು. ಬರೀ ಇದೊಂದೇ ಅಲ್ಲ, ಯಾವುದೋ ಒಂದು ವಿಲನ್ ಕ್ಯಾರೆಕ್ಟರ್ ಮಾಡ್ಬೋದು, ಒಬ್ಬ ಸಾಹುಕಾರ ವಿಲನ್ನು, ಅಥವಾ ಇನ್ನೊಬ್ಬ ಮಂತ್ರವಾದಿ ಮಾಡ್ಬೋದು, ಅಥವಾ ನಾನು ಒಬ್ಬ ಕಾಮಿಡಿ ಹೀರೋ. ನನಗೊಂದು ಕ್ಯೂರಿಯಾಸಿಟಿ, ರಾಹು ಪಾತ್ರ ಅಂತಂದಾಗ ಅಲ್ಲಿ ಸ್ಟಡಿ ಮಾಡಕ್ಕೆ ಅಂದ್ರೆ ಈ ತರ ಯಾವ್ದು ಪ್ರಾಕ್ಟಿಕಲ್ ಆಗಿ ನಮಗ್ ಸಿಗಲ್ಲ, ಹೇಗೆ ಅದನ್ನ ಸ್ಟಡಿ ಮಾಡಿದ್ರೆ? ಒಂದು ಈಗ ರಾಹು ಪಾತ್ರ ಅಂದ ತಕ್ಷಣ ಈ ರಾಹು ಕ್ಯಾರೆಕ್ಟರ್ ಬಂದೋದು ನವಗ್ರಹದಲ್ಲಿ ಒಂದು ಗ್ರಹ ಬರುತ್ತೆ ರಾಹು ಪಾತ್ರ. ಈಗ ನಾವು ಪುರಾಣದ ಕಥೆಗಳನ್ನ, ಮೈಥೋ ಕಥೆಗಳನ್ನ ಸ್ಟಡಿ ಮಾಡ್ತು ಅಂತಂದ್ರೆ, ರಾಹು ಒಬ್ಬ
ಅವನು ಖಳನಾಗಿರತಕ್ಕಂತಹ ವ್ಯಕ್ತಿ, ಅವನ ರಾಕ್ಷಸ ಭಾವದವನು. ಆ ರಾಕ್ಷಸ ಆಗಿದ್ದವನು ತಾನು ದೇವತ್ವವನ್ನು ಪಡ್ಕೋಬೇಕು ಅಂತೇಳಿ ಅವನು ಚಂದ್ರನ ರೀತಿಯಲ್ಲೆಲ್ಲ ಅವನ ಪಾತ್ರವನ್ನ ಬದಲಾವಣೆ ಮಾಡಿಕೊಂಡು ಏನು ದೇವತೆಗಳಿಗೆಲ್ಲ ಅಮೃತ ಬಡಿಸುವಾಗ ಬಂದು ಮಧ್ಯದಲ್ಲಿ ಕೂತ್ಕೊಂಡಿರ್ತಾನೆ. ಅವನಿಗೆ ಹೇಗೆ ಅಂದ್ರೆ ಹೇಗಾದ್ರೂ ಮಾಡಿ ನನ್ನ ದೇವತ್ವ ಪಡ್ಕೋಬೇಕು ಅಂತಂದ್ರೆ ಕುಟಿಲತೆ ಇದೆ, ಅವನಲ್ಲಿ ಖಳತ್ವ ಇದೆ, ಆ ಏನೇನಿದೆ ಅವನಲ್ಲಿ ಆ ಒಂದು ಗುಣಗಳು, ಅವನ ಪರ್ಸನಾಲಿಟಿಗಳನ್ನ ಸ್ಟಡಿ ಮಾಡಬೇಕು ಮೇಜರ್ ಆಗಿ. ಆಮೇಲೆ ಅವನು ಯಾವ ಹಿನ್ನೆಲೆಯವನು, ಸೊ ಅವನು ದೇವತೆಗಳ ಹಿನ್ನೆಲೆಯವನಲ್ಲ, ರಾಕ್ಷಸರ ಹಿನ್ನೆಲೆಯವನು. ಆಮೇಲೆ ನೋಡಿ ಅವನು ಎಲ್ಲಾ ಕಳ್ಳತನದಲ್ಲಿ ಹೋಗಿ 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 ಮಾಡ್ತಾನಲ್ಲ, ಅದೆಲ್ಲವನ್ನು ಕದ್ದು ಕದ್ದು ಕೇಳಿಸ್ಕೋತಾ ಇರ್ತಾನೆ, ಕಳ್ಳತನದಲ್ಲಿ ಮಾಡ್ತಾ ಇರ್ತಾನೆ. ಅವನಲ್ಲಿ ಏನಿರುತ್ತೆ, ಆ ಒಂದು ಕನ್ನಿಂಗ್ ಆಗಿರತಕ್ಕಂತ ಮೆಂಟಾಲಿಟಿ ಇರುತ್ತೆ, ತುಂಬಾ ನ್ಯಾರೋ ಮೈಂಡೆಡ್, ಆಮೇಲೆ ಸೆಲ್ಫಿಶ್ ಅವನಿಗೆ ಇರುವಂತದ್ದು ಮೈಂಡ್. ಇದಕ್ಕೆಲ್ಲ ನೀವು ಹೆಂಗೆ ಆ ಪುರಾಣಗಳನ್ನ ಓದಿದ್ರ? ಖಂಡಿತ. ಅಂದ್ರೆ ಅವನ ಬಗ್ಗೆ ಇರುವಂತಹ ಕಥೆಗಳಿರ್ಬೋದು. ಈಗ ರಾಹು ಅಂತ ಹೇಳಿ ಹೇಗಾದ, ಮೊದಲು ಏನಿದ್ದ, ಸ್ವರಭಾನು ಅಂತ ಇದ್ದ. ಸ್ವರಭಾನು ಅಂತ ಇದ್ದವನು ರಾಹು ಆದ. ರಾಹು ಆದ್ಮೇಲೆ ರುಂಡ ಬೇರೆ ಮುಂಡ ಬೇರೆ ಆಯ್ತು. ರಾಹು ಕೇತು, ಒಂದೇ ಸ್ವರಭಾನು ಇದ್ದವನೇ ರಾಹು ಕೇತು ಅಂತ ಹೇಳಿ 2 ಕ್ಯಾರೆಕ್ಟರ್ ಆಗಿ ಬದಲಾಯ್ತು. ಸೊ ನಾವು ಮುಂಡ ಭಾಗವನ್ನ ಕೇತು ಅಂತ ಕರೆದ್ರೆ, ನಾವು ರುಂಡ ಭಾಗವನ್ನ ರಾಹು ಅಂತ ಕರೆದ್ವಿ, ತಲೆ ಭಾಗವನ್ನ. ಸೊ ಇದೆಲ್ಲವನ್ನ ಸ್ಟಡಿ ಮಾಡಿ ಅದನ್ನ ಮಾಡಿದಾಗ ಅವನ ಕ್ಯಾರೆಕ್ಟರ್ ಏನೇನಿದೆ ಅನ್ನೋದು ಸಿಗ್ತಾ ಹೋಯ್ತು. ಸೊ ಇದೇ ನಮ್ಗೆ ಯಾವ ಮೈಥೋ ಕ್ಯಾರೆಕ್ಟರ್ ಇರ್ಬೋದು, ನಮ್ಮ ಹಿಸ್ಟಾರಿಕಲ್ ಇರ್ಬೋದು, ಅಥವಾ ಪ್ರೆಸೆಂಟ್ ಇರುವಂತಹ ಯಾವುದೇ ಒಂದು ಸಾಮಾಜಿಕ ಕ್ಯಾರೆಕ್ಟರ್ ಇರ್ಬೋದು, ನಾವು ಸ್ಟಡಿ ಮಾಡಿದಾಗಲೇ ಆ ಒಂದು ಕ್ಯಾರೆಕ್ಟರ್ಗೆ ನ್ಯಾಯ ಒದಗಿಸೋದಕ್ಕೆ ಸಾಧ್ಯ. ನೀವು ಹೇಳ್ತಿದ್ರಿ ಸಾಕಷ್ಟು ಜನ ಮಕ್ಕಳಿಗೆ ಮೆಂಟರಿಂಗ್ ಮಾಡಿದೀನಿ ಅಂತ. ನಾವು ಅವಾಗಲೇ ಆಫೇರಲ್ಲೂ ಮಾತಾಡಿದ್ವಿ, ಆನೇರಲ್ಲೂ ಮಾತಾಡಿದ್ವಿ. ಇವತ್ತಿನ ಯೂತ್ಗೆ ಬರೀ ರೀಲ್ಸ್ ಅನ್ನೋದು ಮಾತ್ರ ಬೇಕು ಅಂತ. ಮೆಂಟರಿಂಗ್ ಮಾಡುವಾಗ ಅದರ ಅನುಭವ ಹೇಗಾಗಿದೆ ಸರ್? ಮಕ್ಕಳು ಅದನ್ನ ಹೇಗೆ ಅಕ್ಸೆಪ್ಟ್ ಮಾಡ್ತಾರೆ? ಮಕ್ಕಳು ಅಂದ್ರೆ ಮಕ್ಕಳು, ಯೂತ್ ಎಲ್ಲರನ್ನೂ ಮೆಂಟರ್ ಮಾಡಿದಿರಾ ನೀವು? ಹೇಗೆ ಅದನ್ನ ಅಕ್ಸೆಪ್ಟ್ ಮಾಡ್ತಾರೆ? ಖಂಡಿತ. ಮಕ್ಕಳಲ್ಲಿ ಈಗ ನಾವು ಒಂದು ಥಿಯೇಟ್ರಿಕಲ್ ಆಕ್ಟಿವಿಟೀಸ್ ಅನ್ನು ತಗೊಂಡು ಬಂದ್ವಿ ಅಂತಂದ್ರೆ, ಈಗ ನಾನು ಟೀಚಿಂಗ್ ಅನ್ನು ಮಾಡಿದ್ದೀನಿ, ಟೀಚರ್ ಆಗಿ ವರ್ಕ್ ಮಾಡಿದ್ದೀನಿ. ಸೊ ಅವರಿಗೆ ಅವ್ರ ಸಿಲೆಬಸ್ ಅನ್ನ ನಾವು ಒಂದು ಎನಾಕ್ಟ್ ಮಾಡಿ ತೋರಿಸಿದಾಗ, ಅಥವಾ ಅವ್ರ ಹತ್ರನೇ ನಾವು ಎನಾಕ್ಟ್ ಮಾಡಿಸಿದಾಗ, ಅವರಿಗೆ ಆ ಒಂದು ಭಾಷೆ ಇರ್ಬೋದು, ಫಾರ್ ಎಕ್ಸಾಂಪಲ್ ಹಿಂದಿ, ಇಂಗ್ಲೀಷು, ಸಂಸ್ಕೃತ, ಯಾವುದೇ ಭಾಷೆ ಇದ್ರೂ ಕೂಡ ಆ ಭಾಷೆಯನ್ನು ಅವ್ರು ಚೆನ್ನಾಗಿ ಮಾತಾಡ್ತಾರೆ. ಅಂದ್ರೆ ಭಾಷಾ ಸ್ಪಷ್ಟತೆ ಬರುತ್ತೆ ಅವರಿಗೆ. ಅಂದ್ರೆ ನಾವು ಅವ್ರ ಹತ್ರ ಏನೋ ಎನಾಕ್ಟ್ ಮಾಡಿಸ್ಬೇಕಿದ್ರೆ ಈ ವರ್ಡ್ ಬೈ ವರ್ಡ್ ನಾವು ಅವ್ರ ಹತ್ರ ವರ್ಕ್ ಮಾಡಿಸ್ತೀವಿ, ಸ್ಪಷ್ಟತೆ ಬರುತ್ತೆ. ಆ ವರ್ಕ್ ಮಾಡಿಸಿದಾಗ ಏನಾಗುತ್ತೆ, ಅವರು ಅದನ್ನ ಸ್ಪೆಲ್ ಮಾಡುವಂಥದ್ದು, ಅಂದ್ರೆ ಅದನ್ನ ಹೇಳುವಂಥದ್ದು ಏನಿದೆ ಅದನ್ನ ನೀಟಾಗಿ ಸ್ಪಷ್ಟವಾಗಿ ಹೇಳ್ತಾರೆ, ಯಾವುದೇ ಭಾಷೆ ಇದ್ರು. 1, 2 ಆ ಲೈನ್ಗಳನ್ನ ಅರ್ಥ ಮಾಡ್ಕೋತಾರೆ. ಅಂದ್ರೆ ಈಗ ನಾವು ಏನ್ ಮಾಡ್ತೀವಿ, ಪುಸ್ತಕದಲ್ಲಿ ಓದ್ಬೇಕಾದ್ರೆ ಸುಮ್ಮನೆ ಓದ್ಕೊಂಡು ಹೋಗ್ತೀವಿ, ಅದು ಏನ್ ಬೇಕೋ ಅಷ್ಟೇ, ಎಕ್ಸಾಮಿಗೆ ಎಷ್ಟು ಬೇಕೋ ಅಷ್ಟು ಓದಿ ಎಕ್ಸಾಮ್ ಬರಿತೀವಿ, ಮುಗ್ದೋಯ್ತು. ಆದರೆ ಇಲ್ಲಿ ಏನಾಗುತ್ತೆ, ನಾವು ಪ್ರತಿಯೊಂದು ಲೈನ್ ಬೈ ಲೈನ್ ಏನು ಹೇಳಕ್ ಹೊರಟಿದೆ ಅಂದ್ರೆ ಸಬ್ ಟೆಕ್ಸ್ಟ್ ಏನು. ಫಾರ್ ಎಕ್ಸಾಂಪಲ್ ಒಂದು ಟೆಕ್ಸ್ಟ್ ಇದೆ, ನಾನು ಇವತ್ತು ಮನೆಗೆ ಹೋಗ್ತಾ ಇದ್ದೀನಿ ಅಂತ ಅನ್ನೋ ಟೆಕ್ಸ್ಟ್ ಇದೆ. ಸೊ ನಾನು ಏನಕ್ಕೆ ಹೋಗ್ತಾ ಇದ್ದೀನಿ, ನಾನು ಇವತ್ತೇನಾದರೂ ಮನೆಗೆ ಹೋಗಿ ತಿಂಡಿ ತಿನ್ನಕ್ಕೆ ಹೋಗ್ತಾ ಇದ್ದೀನೋ, ಅಥವಾ ನಾನಿವತ್ತು ಮನೆಗೆ ಹೋಗಿ ಬುಕ್ ತಗೊಂಡು ಬರಕ್ ಹೋಗ್ತಾ ಇದ್ದೀನೋ, ಅಥವಾ ನಾನಿವತ್ತು ರಜೆಗೆ ಏನಾದ್ರೂ ಮನೆಗೆ ಹೋಗ್ತಾ ಇದ್ದೀನೋ, ಅಥವಾ ನಾನಿವತ್ತು ಏನೋ ಫಂಕ್ಷನ್ ಅಂತ ಮನೆಗೆ ಹೋಗ್ತಾ ಇದ್ದೀನೋ, ಈ ತರ ಸಬ್ ಟೆಕ್ಸ್ಟ್ ತುಂಬಾ ಇರುತ್ತೆ, ಒಂದು ಕ್ಲಾರಿಟಿ ಬೇಕು. ಈಗ ನಾನೇನ್ ಹೇಳ್ತೀನಿ, ಮನೆಗೆ ಹೋಗ್ತಾ ಇದ್ದೀನಿ ಅನ್ನೋ ಒಂದ್ ಲೈನನ್ನೇ ಆ ಸಬ್ ಟೆಕ್ಸ್ಟ್ ನಲ್ಲಿ ಇಟ್ಕೊಂಡು ನಾನು ಅದು ಬೇರೆ 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 ರೀತಿಯಲ್ಲಿ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ನಾನೇನೋ ಒಂದು ಪ್ರೋಗ್ರಾಮಿಗೆ ಹೋಗ್ತಾ ಇದ್ದೀನಿ ಮನೆಗೆ ಅಂತ, ನಾನಿವತ್ತು ಮನೆಗೆ ಹೋಗ್ತಾ ಇದ್ದೀನಿ ಅಂತ ಖುಷಿಯಲ್ಲಿ ಹೇಳ್ಬೋದು. ಆಮೇಲೆ ಅವನಿಗೆ ಹೋಗಕ್ಕೆ ಇಷ್ಟ ಇಲ್ಲ, ಇಲ್ಲೇ ಏನೋ ಹಾಸ್ಟೆಲ್ ಎಲ್ಲ ಎಲ್ಲೋ ಬೇರೆ ಕಡೆ ಇದ್ದಾನೆ, ನಾನು ಮನೆಗೆ ಹೋಗ್ತಾ ಇದ್ದೀನೋ ಅಂದ್ರೆ ಅವನಿಗೆ ಹೋಗಕ್ಕೆ ಇಷ್ಟ ಇಲ್ಲ ಅನ್ನೋ ತೋರ್ಸೋದನ್ನ ವಾಯ್ಸ್ ಮಾಡ್ಯುಲೇಷನ್ ಅದು ಎಲ್ಲಿಂದ ತೋರ್ಸತ್ತೆ, ಸಬ್ ಟೆಕ್ಸ್ಟ್. ಸೊ ಈ ಟೆಕ್ಸ್ಟ್ ಅಲ್ಲದೆ ಸಬ್ ಟೆಕ್ಸ್ಟ್ ಅನ್ನ ಹೇಗೆ ಅವನು ಪ್ರಿಪೇರ್ ಮಾಡಬೇಕು, ಮೈಂಡಲ್ಲಿ ಇಟ್ಕೋಬೇಕು ಅನ್ನೋದನ್ನು ಕೂಡ ಅವನು ಕಲ್ತ್ಕೋತಾ ಹೋಗ್ತಾನೆ. ಅವಾಗ ಏನಾಗುತ್ತೆ, ಒಂದು ಲೈನ್ ಅಷ್ಟೇ ಅಲ್ಲ, ಲೈನ್ ಜೊತೆಗೆ ಅದರಲ್ಲಿರುವಂಥ ವಿವರಣೆಗಳೆಲ್ಲ ಅವನಿಗೆ ಸಿಗ್ತಾ ಹೋಗುತ್ತೆ. ಅವಾಗೇನಾಗುತ್ತೆ, ಅವನಿಗೆ ಓದೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಇದೇ ರೀತಿಯಲ್ಲಿ ನಾವು ಯಾವುದೇ ಒಂದು ವಿಷಯ ಇರ್ಬೋದು, ಸೈನ್ಸ್ ಇರ್ಬೋದು, ಆಮೇಲೆ ಸೋಷಿಯಲ್ ಸೈನ್ಸ್ ಇರ್ಬೋದು, ಎಲ್ಲ ವಿಷಯನೂ ನಾವು ಈ ಥರ ಅನಾಕ್ಟು ಅಥವಾ ಅವ್ರಿಗೊಂದು ಪರ್ಫಾರ್ಮ್ ಮಾಡಿ ತೋರಿಸಿದಾಗ ಅಥವಾ ಅವ್ರ ಹತ್ರ ಮಾಡಿಸಿದಾಗ ಅವ್ರಿಗೆ ಅದರಲ್ಲಿ ಇಂಟ್ರೆಸ್ಟ್ ಬರ್ತಾ ಹೋಗುತ್ತೆ. ಆಮೇಲೆ ಇಮಿಡಿಯೇಟ್ ಆಗಿ ಅವ್ರ ಮೈಂಡ್ ಕ್ಯಾಚ್ ಮಾಡ್ಕೊಳ್ಳುತ್ತೆ, ಅವರು ಅದನ್ನ ಸ್ಟಡಿ ಮಾಡ್ತಾ ರಿಸರ್ಚ್ ಮಾಡ್ತಾ ಹೋಗ್ತಾರೆ. ಕಂಪ್ಲೀಟ್ ಆಗಿ ಅವರಿಗೆ ಸೈಕಲಾಜಿಕಲ್ ಆಗಿರುವಂತ ಹೊಸ ರೀತಿಯ ಒಂದು ಉತ್ಸಾಹ, ಹುಮ್ಮಸ್ಸು ಬರುತ್ತೆ. ಸೊ ಇದನ್ನ ನಾನು ಗಮನಿಸಿದ್ದೀನಿ. ಅದಕ್ಕೆ ನೀವು ಆಕ್ಟ್ ಮಾಡಿದಂತ ಸಿನಿಮಾಗಳ ಬಗ್ಗೆ ಹೇಳಿ. ಈಗ ನಾನು
ಹೆಚ್ಚಿನದಾಗಿ ಆಕ್ಟ್ ಮಾಡಿರೋದು ಅಂತಂದ್ರೆ ಮೇಜರ್ ಆಗಿ ಸೀರಿಯಲ್ ನಾನು ಆಕ್ಚುಲಿ ರಂಗಭೂಮಿ ಅಂತ ಪ್ರಾರಂಭ ಮಾಡಿದ್ದೆ ಯಕ್ಷಗಾನದಿಂದ. ಸೊ ಈಗ ಯಾಕೆ ಸಿನಿಮಾ ಬಗ್ಗೆ ಕೇಳ್ತಾ ಇದ್ದೀನಿ ಅಂದ್ರೆ ಒಂದಷ್ಟು ವಿಶಿಷ್ಟವಾದ ಸಿನಿಮಾಗಳಲ್ಲಿ ನೀವು ಕೆಲಸ ಮಾಡಿದಿರಾ. ಆ ವಿಶಿಷ್ಟವಾದ ಸಿನಿಮಾಗಳು ಜನಕ್ಕೆ ತಲುಪಿರೋದು ಕಡಿಮೆ ಆದ್ರೂ ಅದರ ಇಂಪ್ಯಾಕ್ಟ್ ದೊಡ್ಡದಾಗಿದೆ. ಆದ್ರಿಂದ ಆ ಸಿನಿಮಾಗಳ ಬಗ್ಗೆ ಹೇಳಲೇಬೇಕು, ಮಾತಾಡ್ಲೇಬೇಕು. ಸೊ ಹೇಳಿ ಸರ್. ಅದೇ ಈಗ ನಾನು ಹೆಚ್ಚಿನದಾಗಿ ಅಂದ್ರೆ ರಂಗಭೂಮಿಯಲ್ಲಿ ನಂದು ಯಕ್ಷಗಾನ ರಂಗಭೂಮಿಯಿಂದ ಬಂದಿರುವಂಥದ್ದು. ಯಕ್ಷಗಾನ ರಂಗಭೂಮಿ ಇವತ್ತಿನ ದಿವಸ ತುಂಬಾ ಕಡಿಮೆಯ ಜನರಿಗೆ ತಲುಪುವಂಥದ್ದಾಗಿದೆ. ಆದರೆ ಸೋಷಿಯಲ್ ಮೀಡಿಯಾದಿಂದ ಗೊತ್ತಾಗ್ತಾ ಇದೆ ಈ ಥರ ಒಂದು ರಂಗಭೂಮಿ ಆಕ್ಟಿವ್ ಆಗಿದೆ ನಮ್ಮ ಕರ್ನಾಟಕದಲ್ಲಿ ಅಂತ ಹೇಳಿ. ಈಗ ನಾವು ಯಕ್ಷಗಾನ ರಂಗಭೂಮಿಯಿಂದ ಬಂದ್ವಿ ಅಂತಂದ್ರೆ ಅಲ್ಲಿ ನಮಗೆ ನಮ್ಮ ಮೈಥೋ ಕಥೆಗಳಿರ್ಬೋದು, ಕ್ಯಾರೆಕ್ಟರ್ ಇರ್ಬೋದು, ತುಂಬ ಚೆನ್ನಾಗಿ ಹಿಡಿತ ಸಿಗುತ್ತೆ. ಅದ್ರ ಜೊತೆಗೆ ಒಂದು ಕ್ಯಾರೆಕ್ಟರ್ನ ನಾವು ಮೈಥೋ ಕ್ಯಾರೆಕ್ಟರ್ನ ಹೇಗೆ ರೆಡಿ ಮಾಡ್ಕೋಬಹುದು ಅನ್ನೋದು ಸಿಗುತ್ತೆ. ಅದಾದಮೇಲೆ ನಾವು ರಂಗಭೂಮಿ ಮತ್ತು ಸಿನಿಮಾ ಸೀರಿಯಲ್ ಅಂತ ತಗೊಂತು ಅಂತಂದರೆ ಇಲ್ಲೊಂದು ಡಿಫ್ರೆನ್ಸಿಯೇಷನ್ ಅಂತಂದರೆ ಆ ಫಾರ್ಮೆಟ್ ಬೇರೆ ಬೇರೆ ಆಗಿದೆ. ಈಗ ಫಾರ್ ಎಕ್ಸಾಂಪಲ್ಲು ನಾನು ಒಂದು ಪೇಪರ್ ಮೇಲೆ ಬರಿತೀನಿ ಅಂತಂದರೆ ಆ ಬರೆಯೋ ರೀತಿಗೂ ನನಗೆ ನೀವು ಕಂಪ್ಯೂಟರ್ ಕೀಬೋರ್ಡ್ ಕೊಟ್ರಿ ಅಂದರೆ ಅಲ್ಲಿ ನಾನು ಆ ಕೀಬೋರ್ಡಲ್ಲಿ ಟೈಪ್ ಮಾಡಿ ಬರೆಯೋದಕ್ಕೂ ವ್ಯತ್ಯಾಸ ಇರುತ್ತೆ. ಅದು ಎರಡೂ ಬರವಣಿಗೆನೆ, ಆದ್ರೆ ಅದರ ಬರೆಯೋ ಫಾರ್ಮೆಟ್ ಬೇರೆ. ಒಂದು ಕೈಯಲ್ಲಿ ಬರಿತಾ ಇರ್ತೀನಿ, ಇನ್ನೊಂದು ಟೈಪ್ ಮಾಡ್ಕೊಂಡು ಬರೀತೀನಿ. ಸೊ ಅದೇ ರೀತಿಯಲ್ಲಿ ಇಲ್ಲಿ ಏನಾಗುತ್ತೆ, ರಂಗಭೂಮಿಗೂ ಸಿನಿಮಾ ಸೀರಿಯಲ್ ಇದಕ್ಕೂ ಒಂದು ಫಾರ್ಮೆಟ್ ಬೇರೆನೆ ಇದೆ. ಅದನ್ನ ಅರ್ಥ ಮಾಡಿಕೊಂಡು ಅವರು ಅಭಿನಯ ಮಾಡಬೇಕಾಗತ್ತೆ. ಸೊ ನಾನು ಒಂದು ಈ ಬ್ಯಾಕ್ಗ್ರೌಂಡ್ ಇಂದ ಬಂದಿರೋದ್ರಿಂದ ಹೆಚ್ಚಿನದಾಗಿ ಮಾಡಿರುವಂತಹ ಸಿನಿಮಾಗಳು ಅಥವಾ ಸೀರಿಯಲ್ಗಳು ಮೈಥೋಗೆ ಸಂಬಂಧಪಟ್ಟಿದ್ದಾಗಿದೆ. ಇನ್ನೊಂದೇನು ಅಂತಂದ್ರೆ ಸ್ವಲ್ಪ ರಂಗಭೂಮಿಯ ಕನೆಕ್ಷನ್ ಇರೋದ್ರಿಂದಾಗಿ ಈಗ ಸಿನಿಮಾದಲ್ಲಿ ಈಗ ಏನ್ ಮಾಡಿದ್ದಾರೆ, ಒಂದು ಕಮರ್ಷಿಯಲ್ ಮೂವಿ, ಬ್ರಿಡ್ಜ್ ಮೂವಿ, ಆಮೇಲೆ ಈ ತರ ಒಂದು ಕ್ಲಾಸಿಫಿಕೇಶನ್ ರೆಡಿ ಮಾಡಿಬಿಟ್ಟಿದ್ದಾರೆ, ಆ ವಿಭಾಗಗಳನ್ನು ಮಾಡಿಬಿಟ್ಟಿದ್ದಾರೆ. ಮತ್ತೆ ಆರ್ಟ್ ಮೂವಿ ಅನ್ನೋ ಥರದಲ್ಲ. ಸೊ ಈ ಆರ್ಟ್ ಮೂವಿ ವಿಭಾಗದಲ್ಲಿ ಬಂತು ಅಂತಂದ್ರೆ ಯಕ್ಷಗಾನದ ಕಥೆಗೆ ರಿಲೇಟೆಡ್ ಆಗಿರುವಂಥದ್ದೇ ನಾನು ಅನನ್ಯ ಕಾಸರವಳ್ಳಿ ಅವರ ಸಿನಿಮಾದಲ್ಲಿ ಕೆಲಸ ಮಾಡಿದೆ. ಆಮೇಲೆ ಏಕಚಕ್ರಂ ಅಂತ ಸಂಸ್ಕೃತ ಮತ್ತು ಕನ್ನಡ ಎರಡರಲ್ಲೂ ಮಾಡಿದೆ. ಅದು ಬಂದು ಸಂಸ್ಕೃತ ನಾಟಕ. ಕಥೆ ಒಂದು ಲೈನ್ ಅಲ್ಲಿ ಹೇಳೋದಾದ್ರೆ ಏಕಚಕ್ರಂ ಕಥೆ ಒಂದು ಲೈನ್ ಅಲ್ಲಿ ಹೇಳೋದಂದ್ರೆ ಭೀಮ ಮತ್ತು ಬಕಾಸುರನ ವಧೆ, ಅಂದ್ರೆ ಭೀಮನಿಂದಾಗಿ ಬಕಾಸುರನೇ ವಧೆ ಆಗಿರುವಂತಹ ಒಂದು ಪ್ರಸಂಗ, ಅದು ಒಂದು ತುಣುಕು. ಅದೇ ಒಂದು ಕಥೆಯಾಗಿ ಮಾಡಿಕೊಂಡು ಅದು ನಾಟಕ ಇದ್ದಿದ್ದು. ಆಕ್ಚುಲಿ ಅದು ನಾಟಕ ಇರೋದನ್ನ ಏನು ಅಂದ್ರೆ ಸಿನಿಮಾಗೆ ಬೇಕಾಗಿರೋ ಹಾಗೆ ಸ್ಕ್ರಿಪ್ಟ್ ರೆಡಿ ಮಾಡಿ ಸಿನಿಮಾವನ್ನು ಮಾಡಿದ್ದಾರೆ. ಮತ್ತೆ ಈ ಏಕಚಕ್ರಂ ಕನ್ನಡ ಮತ್ತೆ ಸಂಸ್ಕೃತ ಎರಡೂ ಭಾಷೆಗಳಲ್ಲೂ ಬಂತು. ಇದೊಂಥರ ಮೇ ಬಿ ಕನ್ನಡದಲ್ಲಿ ಎರಡನೇ ಸಿನಿಮಾ ಅನ್ಸುತ್ತೆ. ತುಂಬಾ ಹಳೇದು, 60s ಅಲ್ಲಿ ಒಂದ್ ಸಿನಿಮಾ ಬಂದಿತ್ತು ಜಿ ವಿ ಅಯ್ಯರ್ ಅವ್ರದ್ದು. ಅದಾದ್ಮೇಲೆ ಸುಚೇಂದ್ರ ಪ್ರಸಾದ್ ಅವರು ಅವರ ಪ್ರಯತ್ನದಲ್ಲಿ ತಂದಂತಹ ಸಿನಿಮಾ ಇದು ಅನ್ಸುತ್ತೆ, ಏಕಚಕ್ರಂ. ಎರಡು ಕನ್ನಡ ಮತ್ತೆ ಸಂಸ್ಕೃತ ಭಾಷೆಗಳೆರಡರಲ್ಲೂ. ಹೌದು, ಈಗ ಜಿ ವಿ ಅಯ್ಯರ್ ಅವರ ಆದ್ಮೇಲೆ ಕನ್ನಡ ಮತ್ತು ಸಂಸ್ಕೃತ ಭಾಷೆ ಎರಡರಲ್ಲೂ ಪ್ರಯೋಗ ಮಾಡಿ ಅದನ್ನ ಚಲನಚಿತ್ರವಾಗಿಸುವಂತಹ ಯಾವುದೇ ಪ್ರಯತ್ನ ನಡೆದಿರಲಿಲ್ಲ. ತುಂಬಾ ಸಮಯ ಆದ ಮೇಲೆ ಆ ಒಂದು ಪ್ರಯೋಗವನ್ನ ಮಾಡಿ ತುಂಬಾ ಚೆನ್ನಾಗಿ ಮೂಡ್ ಬಂತು. ಅದನ್ನ ಈಗ ಕನ್ನಡದ ಆವೃತ್ತಿಯನ್ನ ಈಗ ಕೆಲವು ಇದರಲ್ಲೂ ಬಿಟ್ಟಿದೀವಿ, OTT ಯಲ್ಲೂ ಇದು ಮಾಡಿದೀವಿ. ಸೊ ಹಾಗಾಗಿ ಏನಾಗತ್ತೆ ಅಂತಂದ್ರೆ ಇದು ಏನಾಗಿದೆ, ಇಲ್ಲಿ ಈ ತರದ ಒಂದು ಸಿನಿಮಾ ಇದನ್ನ ನಾವು ಮಕ್ಕಳಿಗೆ ಇದನ್ನೆಲ್ಲ ತೋರಿಸಿದೀವಿ, ಅಂದ್ರೆ ಸ್ಕೂಲ್ಗಳಲ್ಲಿ ಮಕ್ಕಳಿಗೆ ತೋರಿಸಿದೀವಿ. ಅದು ಥಿಯೇಟರ್ಗೆ ಹೋದಾಗ ಯಾವುದೋ ಒಂದು ಕಮರ್ಷಿಯಲ್ ಇದರಲ್ಲಿ ನೋಡ್ತು ಅಂತಂದ್ರೆ ಅದರ ಪ್ರಚಾರದ ವಿಭಾಗದಲ್ಲಿರ್ಬೋದು ಅಥವಾ ಅದು ಜನರಿಗೆ ಹೋಗಿ ತಲುಪೋ ವಿಭಾಗದಲ್ಲಿರ್ಬೋದು, ಅದು ಜನರಿಗೆ ಕರೆಕ್ಟಾಗಿ ತಲುಪೋದಕ್ಕೆ ಹಿನ್ನಡೆ ಆಗಿದೆ ಅಂತ ಹೇಳಿ ನನ್ನ ಒಂದು ಇದರಲ್ಲಿ ಐ ಥಿಂಕ್ ಏನಾಗುತ್ತೆ ಇಲ್ಲಿ ಅಂತಂದ್ರೆ, ಒಂದು ಬಜೆಟ್ ವಿಭಾಗಕ್ಕೆ ಬಂತು ಅಂತಂದ್ರೆ ನಾವು ಬಜೆಟ್ ಮಾಡಬೇಕಾದ್ರೆ ಏನಾಗುತ್ತೆ, ಯಾವುದೇ ಒಂದು ಪ್ರಚಾರ ನಡೆಸಬೇಕು ಅಂತಂದ್ರೆ ಎಲ್ಲಾ ರೀತಿಯ ಪ್ರಚಾರ ನಡೆಸಬೇಕಾಗತ್ತೆ. TV, ಆಮೇಲೆ ಪತ್ರಿಕೆಗಳಲ್ಲಿ ಬೇರೆ ಬೇರೆ ಕಡೆಗೆಲ್ಲ ಪ್ರಚಾರ ಮಾಡಬೇಕಾಗತ್ತೆ. ಅದರಲ್ಲಿ ಒಂದಿಷ್ಟು ಖರ್ಚುಗಳನ್ನು ಮಾಡಬೇಕಾಗತ್ತೆ. ಸೊ ಇದೆಲ್ಲ ಖರ್ಚುಗಳನ್ನ ಹೊರಿಸುವಂತಹ ಭಾರ ಈ ಒಂದು ಆರ್ಟ್ ಮೂವಿ ಅಥವಾ ಈ ತರದ ಜಾನರಲ್ ಮಾಡುವಂತ ಸಿನಿಮಾಗಳ ಪ್ರೊಡ್ಯೂಸರಿಗೆ ಶಕ್ಯತೆ ಇರಲ್ಲ. ಅವರಿಗೆ ಶಕ್ಯತೆ ಇರಲ್ಲ ಅಂತಂದ್ರೆ ಅದ ಸಿನಿಮಾನೇ ಅವರು ತುಂಬಾ ಕಡಿಮೆ ಬಜೆಟ್ ಅಲ್ಲಿ ಮಾಡ್ತಾ ಇರ್ತಾರೆ. ಸೊ ಆವಾಗ ಪುನಃ ಅವರು ಪ್ರಚಾರಕ್ಕೆ ಅದಕ್ಕೆ ಇನ್ವೆಸ್ಟ್ ಮಾಡಬೇಕು ಅಂತಂದ್ರೆ ಕಷ್ಟ ಆಗುತ್ತೆ. ಅದೇನು ಅಂತಂದ್ರೆ ಆ ತರದ ಪ್ರವೃತ್ತಿ ಇರೋರು ಹುಡುಕಿ ನೋಡಿ ಅದನ್ನ ಅವರು ಅನುಭವಿಸ್ತಾರೆ, ಅದನ್ನ ನೋಡ್ತಾರೆ. ಬಿಟ್ರೆ ಅದನ್ನ ಪ್ರಚಾರಗಿಟ್ಟಿಸ್ಕೊಂಡು ಹೊರಗಡೆ ಹೋಗಿ ಇದು ತುಂಬಾ ಕಷ್ಟ ಅದು ಇದರಲ್ಲಿ. ಆದ್ರೆ ಆ ತರದ ಒಂದು ಸಿನಿಮಾ ಜನರಿಗೆ ತಲುಪಬೇಕು, ಒಳ್ಳೆಯ
ವಿಷಯ ಇರುವಂತಹ ಸಿನಿಮಾ ಜನರಿಗೆ ತಲುಪಬೇಕು, ನೋಡಬೇಕು ಅನ್ನೋ ಕಾರಣಕ್ಕಾಗಿ ಆ ಥರ ಸಿನಿಮಾ ಮಾಡುವಂತಹವ್ರು ಎಷ್ಟೋ ಜನ ಇದ್ದಾರೆ. ಮುಖ್ಯವಾಗಿ ಸುಚೇಂದ್ರ ಪ್ರಸಾದ್ ಅವರು ಇರ್ಬೋದು, ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಇರ್ಬೋದು, ಆಮೇಲೆ ಈ ಕಾಸರವಳ್ಳಿ ಅವರು ಇರ್ಬೋದು, ಹೀಗೆ ತುಂಬ ಜನ, ಪಿ ಶೇಷಾದ್ರಿ ಅವರು ಇರ್ಬೋದು, ಹೀಗೆ ತುಂಬ ಜನ ಆ ಥರದ ಒಂದು ಸಿನಿಮಾಗಳನ್ನು ಪ್ರಯೋಗ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಇವತ್ತಿನ ದಿವಸ ಯೂತ್ಸ್ ಒಂದು ಹೊಸ ಟ್ರೆಂಡ್ ತರ್ತಾ ಇದೆ, ಬ್ರಿಡ್ಜ್ ಮೂವಿ ಅಂತ. ಬ್ರಿಡ್ಜ್ ಮೂವಿ ಅಂತಂದರೆ ನಿಮಗೆ ಕಮರ್ಷಿಯಲ್ ಎಲಿಮೆಂಟು ಇರಬೇಕು, ಅಂದರೆ ಸ್ವಲ್ಪ ಹೆಚ್ಚು ವಿಷಯಕ್ಕಿಂತಲೂ ಹೆಚ್ಚು ಎಂಟರ್ಟೈನ್ಮೆಂಟ್ ಅದರಲ್ಲಿ ಸೇರ್ಕೊಂಡಿರಬೇಕು. ಆಮೇಲೆ ಸಬ್ಜೆಕ್ಟ್ ವಿಷಯವೂ ಕೂಡ ಅದರಲ್ಲಿ ಒಳಗೊಂಡಿರಬೇಕು. ಆ ಥರ ಬ್ರಿಡ್ಜ್ ಮೂವಿಯಾಗಿ ತಗೊಂಡು ಬಂದಂಥ ಸಿನಿಮಾಗಳು ತುಂಬ ಇದೆ. ಅದನ್ನು ನಾವು ನೋಡೋದಿದ್ರೆ ಈಗ ನಾವು ಒಂದು ಮೊಟ್ಟೆ ಕಥೆ ಅಂತ ಹೇಳ್ತೀವಿ, ಅದು ನೋಡಿ, ಅದು ಹಾಗೆ ಅದೊಂಥರ ಬ್ರಿಡ್ಜ್ ಮೂವಿ ಥರ. ಈ ಕಡೆ ಒಂದು ಸ್ಟೋರಿಯನ್ನ ಹೇಳಕ್ ಹೋಗಿದ್ದು ಇದೆ, ಇನ್ನೊಂದು ಕಡೆ ಕಮರ್ಷಿಯಲ್ ಆಗು ಇದಾಗಿದೆ. ಬ್ಲಿಂಕ್ ಅಂತ ಬಂತು, ಈ ತರ ತುಂಬಾ ಸಿನಿಮಾಗಳು ಬಂದಿದೆ ಆ ಥರ ಬ್ರಿಡ್ಜ್ ಮೂವಿಯಲ್ಲಿ. ಇದರಲ್ಲಿ ಬಂದುವಂಥದ್ದು ಒಂದಲ್ಲ ಎರಡಲ್ಲ ಅಂತ ಸತ್ಯಪ್ರಕಾಶ್ ಅವ್ರದ್ದು ಸಿನಿಮಾ ಬಂತು. ಹೀಗೆ ತುಂಬಾ ಸಿನಿಮಾಗಳು ಈ ಥರ ಬ್ರಿಡ್ಜ್ ಮೂವಿ, ಆಮೇಲೆ ಅವ್ರದ್ದೇ ಸತ್ಯಪ್ರಕಾಶ್ ಅವ್ರದ್ದೇ ರಾಮರೇ ಬಂತು. ಸೊ ಈ ಥರ ಬ್ರಿಡ್ಜ್ ಮೂವಿಗಳನ್ನ ಮಾಡುವಂಥ ಯೂತ್ಸು ಇವಾಗ ಬರ್ತಾ ಇದ್ದಾರೆ. ಅದರಲ್ಲಿ ಒಂದು ಸ್ಟೋರಿನೂ ಇರಬೇಕು, ಜನಗಳಿಗೆ ಒಂದು ವಿಷಯವೂ ಕೂಡ ತಲುಪಬೇಕು, ಜೊತೆಗೆ ಎಂಟರ್ಟೈನ್ಮೆಂಟ್ ಇರಬೇಕು. ಸಾಕಷ್ಟು ಕಷ್ಟಪಟ್ಟಿದ್ದೀರಿ ನೀವು ಈ ನಟನೆಯಲ್ಲಿ ಅಂತ ಗೊತ್ತಾಗತ್ತೆ. ನಾನು ಚಿಕ್ಕ ವಯಸ್ಸಿಂದನೂ ಗಮನಿಸ್ತಾ ಇದ್ದೀನಿ, ಬಯಲ್ಸೀಮೆಯಲ್ಲಿ ಕಲಾವಿದರಿಗೆ ಅವಕಾಶ ಸಿಗ್ತಾ ಇಲ್ಲ. ಅದೇ ಉತ್ತರ ಕರ್ನಾಟಕದವರು ಬೆರಳೆಣಿಕೆ, ಮತ್ತೆ ಮಲೆನಾಡು ಅಷ್ಟಕ್ಕಷ್ಟೇ, ಬರೀ ಬೆಂಗಳೂರು ಮೈಸೂರು ಕಡೆ ಮಾತ್ರನೇ ಕಲಾವಿದರಿಗೆ ಪ್ರಾಮಾಣಿಕವಾಗಿ ಪಾತ್ರಗಳು ಸಿಗ್ತಾ ಇದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಹಂಗಿದ್ರೆ ನಾವು ಅಂದ್ರೆ ಬಯಲ್ಸೀಮೆಯವರು ಇರಬಹುದು, ಉತ್ತರ ಕರ್ನಾಟಕದವರು ಇರಬಹುದು, ನಮ್ಮ ಪ್ರತಿಭೆಗೆ ಅವಕಾಶಗಳೇ ಇಲ್ವಾ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಒಂದು ಕಷ್ಟ ಅನ್ನೋದಕ್ಕಿಂತಲೂ ನಾವು ಅಧ್ಯಯನ ಮಾಡಿರುವಂತ ವಿಷಯಗಳ ಸಂಗ್ರಹಣೆ. ಈಗ ಏನಾಯ್ತು ಅಂತಂದ್ರೆ, ಈಗ ನನಗೂ ಕೂಡ ಯಕ್ಷಗಾನ ರಂಗಭೂಮಿ ಇರಬಹುದು, ಸೀರಿಯಲ್ ಇರಬಹುದು, ಸಿನಿಮಾ ಇರಬಹುದು, ಇದೆಲ್ಲದರದ್ದು ಒಂದು ಒಟ್ಟಾರೆಯಾಗಿರತಕ್ಕಂಥ ಅಧ್ಯಯನ ನನಗೆ ಸಿಕ್ತು. ಸೊ ಅಧ್ಯಯನ ನನಗೆ ತುಂಬ ಹೆಲ್ಪ್ ಮಾಡಿದೆ. ಫಾರ್ ಎಕ್ಸಾಂಪಲ್, ಈಗ ನಮ್ಮದೇ ನಾವು ಏನಾದರೂ ಯೂಟ್ಯೂಬ್ ಕಂಟೆಂಟ್ ಮಾಡ್ತೀವಿ ಅಥವಾ ಒಂದು ಸೋಷಿಯಲ್ ಮೀಡಿಯಾ ಕಂಟೆಂಟ್ ಮಾಡ್ತೀವಿ ಅಂತಂದ್ರೆ ಇದನ್ನೇ ಇಟ್ಕೊಂಡು ನಾನು ಕಂಟೆಂಟ್ ಮಾಡ್ಬೋದು, ಅಷ್ಟು ವಿಷಯಗಳು ನನಗೆ ಸಿಕ್ಕಿದೆ. ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಈಗ ಅವರು ಹೇಳಿದಾಗೆ, ಕ್ವಶನ್ ಕೇಳಿದಾಗೆ, ಬಯಲುಸೀಮೆಯ ಪ್ರದೇಶದಲ್ಲಿ ಇರತಕ್ಕಂತಹ ಬಯಲಾಟಗಳಿರ್ಬೋದು, ದೊಡ್ಡಾಟ ಇರ್ಬೋದು, ಅಲ್ಲಿ ದೊಡ್ಡಾಟ ಸಣ್ಣಾಟ ಈ ಥರ ಎಲ್ಲ ಅಲ್ಲೂ ಕೂಡ ಈ ನಮ್ಮ ಯಕ್ಷಗಾನದ ಪ್ರಕಾರದಲ್ಲೇ ಅಲ್ಲೂ ಮಾಡ್ತಾರೆ. ಸೊ ಆಟಗಳು ಅಂತ ಹೇಳ್ತಾರೆ. ಈ ಬಯಲಾಟಗಳು ಎಲ್ಲ ಅಲ್ಲಿ ಮಾಡೋದ್ರಿಂದಾಗಿ ಅದು ನಮ್ಮ ಯಕ್ಷಗಾನದ ಅಷ್ಟು ಅಲ್ಲಿ ಪ್ರಸಿದ್ಧಿಯನ್ನು ಪಡೆದಿಲ್ಲ. ಕಾರಣ ಇಷ್ಟೇ, ಅಲ್ಲಿ ಅದರ ಪೋಷಕರ ವ್ಯವಸ್ಥೆ ಕಡಿಮೆ ಇದೆ ಅಂತ ನನಗನ್ನಿಸ್ತಾ ಇದೆ. ಈಗ ಯಕ್ಷಗಾನ ತಗೊಂತು ಅಂತಂದ್ರೆ ನಿಮಗೆ ದಕ್ಷಿಣ ಕನ್ನಡ ಇರ್ಬೋದು ಅಥವಾ ಯಾವುದೇ ಒಂದು ಮಲೆನಾಡಿನ ಪ್ರದೇಶದಲ್ಲಿರ್ಬೋದು, ತುಂಬ ಅದು ಯಕ್ಷಗಾನ ಅಂತಂದ್ರೆ ಒಂದು ಧಾರ್ಮಿಕ ಸ್ಥಳದಲ್ಲಿ ನಡೆಯುವಂಥದ್ದು, ಒಂದು ದೇವಸ್ಥಾನದ ಯಕ್ಷಗಾನ ಮೇಳವೋ ಅಥವಾ ಒಂದು ಊರಿನ ಹಬ್ಬದಲ್ಲಿ ನಡೆಯುವಂಥದ್ದು, ಈ ತರ ಒಂದು ಧಾರ್ಮಿಕ ಹಿನ್ನೆಲೆಯ ಸಪೋರ್ಟ್ ಇಂದಾಗಿ ಬೆಳ್ಕೊಂಡು ಬಂದಿದೆ. ಇವತ್ತು ಕೂಡ ಹಲವಾರು ದೇವಸ್ಥಾನದ ಮೇಳಗಳು 5-6 ಮೇಳಗಳಾಗಿಯೂ ಕೂಡ ತಿರುಗಾಟ ಮಾಡ್ತಾ ಇರುವಂತದ್ದಿದೆ. ಅಂದ್ರೆ ಈ ತರದ ಒಂದು ಸಪೋರ್ಟ್ ಅದಕ್ಕೆ ಸಿಕ್ಕಿದೆ ಯಕ್ಷಗಾನಕ್ಕೆ. ಆದ್ರೆ ನನಗೆ ಅನಿಸ್ತಾ ಇದೆ, ಈ ಬಯಲುಸೀಮೆಯ ಈ ಬಯಲಾಟದ ಮೇಳಗಳಿಗೆ ಅಥವಾ ಬಯಲಾಟದ ಗುಂಪುಗಳಿಗೆ ಯಾವುದೇ ಒಂದು ಸಪೋರ್ಟ್ ಸಿಕ್ಕಿಲ್ಲ. ಅಂದ್ರೆ ಅವರಿಗೆ ಹಿನ್ನೆಲೆಯಲ್ಲಿ ಒಂದು ಸಪೋರ್ಟ್ ಅನ್ನೋದು ಬೇಕು. ಅದನ್ನ ಉಳಿಸೋರು, ರಕ್ಷಣೆ ಮಾಡೋರು, ಎಲ್ಲರೂ ಕಲಾವಿದರಾಗಲ್ಲ ಅಥವಾ ಎಲ್ಲದೂ ಮೇಳಗಳಾದ್ರೆ ಆಗಲ್ಲ. ಅದಕ್ಕೊಬ್ರು ಪೋಷಕರು ಅಂತ ಬೇಕಾಗತ್ತೆ. ಆ ಪೋಷಕರ ಕೊರತೆ ಅಲ್ಲಿ ಆಗಿದೆ ಅಂತ ನನಗನ್ಸುತ್ತೆ. ಹೌದು. ಇನ್ನೊಂದು ಏನು ಅಂತಂದ್ರೆ, ಈಗ ನಮ್ಮ ಸಿನಿಮಾ ಸೀರಿಯಲ್ ಆಕ್ಟಿವಿಟೀಸ್ ಏನೇ ಇರಬಹುದು, ಅದು ಮೇಜರ್ ಆಗಿ ನಡೀತಾ ಇರುವಂತದ್ದು ಬೆಂಗಳೂರು. ಸೊ ನಮ್ಮ ಪ್ರಧಾನವಾಗಿ ನಮ್ಮ ರಾಜಧಾನಿ ಆಗಿರುವಂತ ಬೆಂಗಳೂರಲ್ಲಿ ನಡೀತಾ ಇದೆ. ಸೊ ಇದೇನಾಗ್ತಾ ಇದೆ, ಅಲ್ಲಿಯೂ ಈ ತರದ ಒಂದು ಆಕ್ಟಿವಿಟೀಸು, ಈ ತರದ ಒಂದು ಗುಂಪು ಒಂದು ನಡೆದು ಅಲ್ಲೂ ಒಂದು ಫಿಲ್ಮ್ ಇಂಡಸ್ಟ್ರಿನೋ ಅಥವಾ ಅಲ್ಲಿಗೆ ಬೇಕಾಗಿರುವಂತ ಈಗ ನಮ್ಗೆ ಫಿಲ್ಮ್ ಸಿಟಿ ಬೇಕು ಅಂತ ಹೇಳಿ ನಾವು ತುಂಬಾ ಪ್ರಯತ್ನ ಪಡ್ತಾ ಇದ್ವಿ. ಅದೇ ರೀತಿ ಯಾವುದೋ ಒಂದು ಆಕ್ಟಿವಿಟೀಸ್ಗಳು ನಡೆದಾಗ ಸಹಜವಾಗಿ ಅಲ್ಲಿಯ ಜನರು ಕೂಡ ಭಾಗಿಯಾಗ್ತಾರೆ, ಬರ್ತಾರೆ. ಆಮೇಲೆ ನಾನು ನೋಡಿದಾಗೆ ಗೊತ್ತಿಲ್ಲ, ನಾನು ಈಗ ಸೀರಿಯಲ್ಲು ಸಿನಿಮಾದಲ್ಲಿ ಕೆಲವು ಕಡೆ ಹೋಗ್ತಾ ಇಲ್ಲ, ತುಂಬಾ ಜನ ಆ ಕಡೆಯಿಂದ ಬರ್ತಾರೆ ಕೆಲಸ ಮಾಡಕ್ಕೆ. ಈಗ ಅಸೋಸಿಯೇಟ್ ಡೈರೆಕ್ಷನ್ ಇರ್ಬೋದು, ಈ ತರ ಎಲ್ಲ ಬಂದು ಮಾಡ್ತಾ ಇದ್ದಾರೆ. ಆಮೇಲೆ ಕೆಲವರು ಸಿನಿಮಾಗೆ ಬೇಕಾಗಿರುವಂತಹ ಕಲಿಕೆ ಏನಿದೆ ಅದನ್ನೆಲ್ಲ ಮಾಡಿಕೊಂಡು ಈಗ ಅವರೇ ಹೊಸದಾಗಿ ಸಿನಿಮಾ ಸೀರಿಯಲ್ ಮಾಡಬೇಕು ಅಂತ ಹೋಗೋರಿದ್ದಾರೆ. ಸೊ
ಐ ಥಿಂಕ್ ಇನ್ ನೆಕ್ಸ್ಟ್ ಜನರೇಷನ್ ಅದ್ರ ಬಗ್ಗೆ ಗಮನ ಹರಿಸಿದ್ರೆ ಖಂಡಿತ ಅಲ್ಲೂ ಕೂಡ ಎಲ್ಲ ಪ್ರತಿಭೆಗಳು ಅವಕಾಶ ಸಿಗುವಂತ ಚಾನ್ಸಸ್ ಇದೆ ಅಂತ ಅನ್ಕೋತೀನಿ. ಯಕ್ಷಗಾನದ ಬಗ್ಗೆ ಸಾಕಷ್ಟು ಮಾತಾಡಿದಿರಾ. ಯಕ್ಷಗಾನ ಅನ್ನೋದು ಇವತ್ತು ಹೇಗಿದೆ ಅಂತ ಕೂಡ ಸಾಕಷ್ಟು ವಿಷಯಗಳನ್ನ ಹೇಳಿದಿರಾ, ಸಾಕಷ್ಟು ವಿಷಯಗಳನ್ನ ಹೇಳ್ತಾ ಇದ್ದೀರಾ ಸರ್ ಅವಾಗ್ಲಿಂದನೂ. ಸೊ ಮಾತಾಡ್ತಾ ರಂಗಭೂಮಿ ಬಗ್ಗೆ ಮಾತಾಡಿದ್ರಿ, ಸೀರಿಯಲ್ ಬಗ್ಗೆ ಮಾತಾಡಿದ್ರಿ, ಸಿನಿಮಾ ಬಗ್ಗೆ ಮಾತಾಡಿದ್ರಿ. ಈ ಎಲ್ಲದನ್ನು ಓವರ್ಟೇಕ್ ತಗೊಂಡಂಗೆ ಇವತ್ತು ಎಐ ಯುಗ. ಇವತ್ತು ಬೆಂಗಳೂರು ಯೂತ್ ಅಲ್ಲಿ ನಾವು ಮಾತಾಡ್ತಾ ಇರೋದ್ರಿಂದ ಯೂತ್ಗೆ ಎಐ ಅಂದ್ರೆ ಎಲ್ಲರೂ ಸಾಮಾನ್ಯ, ನೀವು ಅವಾಗಲೇ ನಮ್ಮ ಆಫರ್ ಅಲ್ಲಿ ಮಾತಾಡ್ದಂಗೆ ಎಲ್ಲ ಎಐ ಮಾಡುತ್ತೆ, ನಾನ್ ಯಾಕೆ ಮಾಡ್ಬೇಕು? ಈ ನೀನಾಸಂ ಹರೀಶ್ ಭಟ್ ಅಂತ ನಾನು ಕೊಟ್ಟಿದ ತಕ್ಷಣ ಎಐ ಒಂದಷ್ಟು ಕ್ವೆಶನ್ಸ್ ನ ತಯಾರು ಮಾಡಿ ಕೊಟ್ಬಿಡುತ್ತೆ, ನಾನ್ ಯಾಕೆ ಅವ್ರಿಗೆ ಪ್ರಶ್ನೆ ರೆಡಿ ಮಾಡ್ಕೊಳ್ಬೇಕು ಅಂತ ಅನ್ಸ್ತಿತ್ತು. ಆದ್ರೆ ಆ ಪ್ರಶ್ನೆಗಳು ಮೇ ಬಿ ನಾವು ಮಾತಾಡದಷ್ಟು ಭಾವನೆಗಳನ್ನ ಹೊರಹೊಮ್ಸಲ್ಲ, ಅಥವಾ ಏನ್ ಒಳಗಡೆ ಇರತ್ತ ಆ ಇಂಪ್ಯಾಕ್ಟ್ ಕೊಡಲ್ಲ ಅಂತ ಅನ್ಸತ್ತೆ. ಬಟ್ ಸ್ಟಿಲ್ ಎಐ ಯುಗ ಆಗಿರೋದ್ರಿಂದ ಎಐ ಅಲ್ಲಿ ಏನೇನೆಲ್ಲ ಆಪರ್ಚುನಿಟೀಸ್ ಇದೆ. ನೀವು ಕೂಡ ಆ ವಿಡಿಯೋಗಳನ್ನ ಸಾಕಷ್ಟು ವಿಡಿಯೋಗಳನ್ನ ಮಾಡಿದ್ದೀರಾ, ನಾನು ನೋಡಿದ್ದೀನಿ. ಅವುಗಳ ಬಗ್ಗೆ ಮಾತಾಡಿ ಸರ್. ಖಂಡಿತ. ಈಗ ನೋಡಿ, ಇರುವಂತ ದೊಡ್ಡ ಸವಾಲು ಅಂತಂದ್ರೆ ಈ ಎಐ ಯುಗದ ಇವತ್ತಿನ ದಿವಸದಲ್ಲಿ ನಾವು ಹೇಗೆ ತೊಡ್ಕೋಬೇಕು, ಅದ್ರ ಜೊತೆ ಒಗ್ಗಬೇಕು. ಈಗ ನಾವು ಬದಲಾವಣೆಗಳು ನಡೀತಾನೆ ಇರುತ್ತೆ, ಅದು ನಮ್ಮ ಬದಲಾವಣೆಗಳು ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನಾವು ಅದನ್ನು ನೆಗ್ಲೆಕ್ಟ್ ಮಾಡಿ ಬಿಡಕ್ಕಾಗಲ್ಲ. ನಾವು ಅದರಗಳ ಜೊತೆಯಲ್ಲಿ ಹೇಗೆ ಒಗ್ಗಿಕೊಂಡು ಬೆರೆತುಕೊಂಡು ನಾವು ಮುಂದೆ ಹೋಗ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ಲು, ಈಗ ಎ ಐ ಯುಗದಲ್ಲಿ ಏನಾಗಿದೆ, ಎಲ್ಲವನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ನಾವು ಹೇಳಿದ್ದನ್ನೆಲ್ಲ ನಮ್ಮ ಕ್ವಶನಿಗೆ ಆನ್ಸರ್ ಕೊಡುತ್ತೆ, ವಿಷಯಗಳನ್ನು ಕೊಡುತ್ತೆ ಅನ್ನೋದನ್ನು ತಿಳ್ಕೊಂಡು ತುಂಬ ಜನ ಏನು ಅನ್ಕೋತಾರೆ, ನೋಡಿ ನೀವು ಒಂದು ವಿಡಿಯೋ ಇಮಿಡಿಯೇಟಾಗಿ ಮಾಡಿಕೊಟ್ಬಿಡಿ, ಅಥವಾ ಇದೊಂದು ಇಮಿಡಿಯೇಟಾಗಿ ಒಂದು ಶಾರ್ಟ್ ಮೂವಿ ಮಾಡಿ, ಸಿನಿಮಾ ಮಾಡಿ, ಹೀಗೆಲ್ಲ ನಮ್ಗೆ ಐಡಿಯಾಸ್ ಕೊಡೋರು ಇದ್ದಾರೆ. ಆದರೆ ಈ ಎ ಐ ಯಾವುದೂ ಕೂಡ ಭಾವನೆಗಳನ್ನು ಕ್ಯಾಚ್ ಮಾಡಲ್ಲ. ನಾನು ಇದನ್ನೇ ಒಂದು ಸ್ಟೇಜಲ್ಲೂ ಮೊನ್ನೆ ಹೇಳಿದೆ, ಎ ಐ ಯುಗ ಬಂದಿರಬಹುದು, ಆದರೆ ಎ ಐ ಯುಗದಿಂದಾಗಿ ಏನೇ ಟೆಕ್ನಾಲಜಿ ಇಂಪ್ರೂವ್ ಆಗಿರ್ಬೋದು, ಆದರೆ ನಮ್ಮ ಭಾವನೆ ಏನಿದೆ, ನಮ್ಮ ನವರಸಗಳನ್ನು ಏನಿದೆ, ಅದು ಎನ್ಕ್ಯಾಚ್ ಮಾಡ್ಕೊಳಕ್ಕಾಗಲ್ಲ. ಅದು ಏನು ಅಂದರೆ ಪರ್ಮನೆಂಟ್. ಸೊ ಅದು ಮನುಷ್ಯನಲ್ಲಿ ಇರತಕ್ಕಂಥ, ಪ್ರಾಣಿಗಳಲ್ಲಿ ಇರತಕ್ಕಂಥ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡುವಂತಹ ಒಂದು ಮಾಧ್ಯಮ ಆಗಿದೆ. ಸೊ ಹಾಗಾಗಿ ಈ ಭಾವವನ್ನು ಅವರು ಎನ್ಕ್ಯಾಚ್ ಮಾಡಿ ಅದನ್ನು ಏನೋ ತೋರ್ಸೋಕ್ಕಾಗದೇ ಇಲ್ಲ. ಯಾವುದೇ ಎ ಐ ಬಂದರೂ ಕೂಡ, ಈಗ ಎಡಿಟಿಂಗಲ್ಲಿ ಮೊನ್ನೆ ಯಾರೋ ಒಬ್ಬರು ಎಡಿಟಿಂಗಲ್ಲಿ ಹಾಗೆ ಹೇಳಿದ್ರು, ಅಲ್ಲರಿ ಎಡಿಟಿಂಗಲ್ಲೇ ಈಗ ಸುಲಭ ಅಲ್ವಾ, ಎ ಐ ಬಂದಿದೆ ಇಮಿಡಿಯೇಟಾಗಿ ಮಾಡಿಬಿಡ್ಬೋದು. ಇಂಪಾಸಿಬಲ್. ಎಡಿಟಿಂಗಲ್ಲಿ ಏನಾಗುತ್ತೆ ಅಂದರೆ, ಎ ಐ ನಮ್ಮ ಎಡಿಟಿಂಗಿಗೆ ಹೆಲ್ಪ್ ಮಾಡ್ಬೋದು, ಆದರೆ ರೀಪ್ಲೇಸ್ಮೆಂಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದರೆ ಹೇಗೆ ಬರಬೇಕು ಎಡಿಟಿಂಗ್ ಅನ್ನೋದು ಒಬ್ಬ ಎಡಿಟರ್ ಆ್ಯಂಡ್ ಡೈರೆಕ್ಟರ್ನ ವಿಜುವಲೈಸೇಷನ್ ಇರುತ್ತೆ. ನನ್ನ ಪಿಕ್ಚರ್ ಈ ಥರ ಬರಬೇಕು, ಶಾರ್ಟ್ ಮೂವಿ ಇರ್ಬೋದು, ಯಾವುದೇ ಇರ್ಬೋದು, ಅದೊಂದು 5 minutes 10 minutes ಆರ್ 1 hour ಯಾವ ಮೂವಿ ಆದರೂ ಕೂಡ ಅದರಲ್ಲಿ ಒಂದು ವಿಜುವಲೈಸೇಷನ್ ಇರುತ್ತೆ ಅವನ ಹತ್ರ. ನನ್ನ ಸಿನಿಮಾದಲ್ಲಿ ಈ ಥರ ಬರಬೇಕು, ಹಿಂಗೆ ಮೂಮೆಂಟ್ಸ್ ಇರಬೇಕು, ಈ ಥರ ಬರಬೇಕು ಅನ್ನೋದು. ಅವಾಗ ಏನು ಆಗಬೇಕು ಅಂದರೆ ಅವನು ಮ್ಯಾನ್ಯಲ್ ಆಗಿ ವರ್ಕ್ ಮಾಡಲೇಬೇಕಾಗತ್ತೆ. ಸೊ ಎ ಐ ಇಂದ ಏನು ಹೆಲ್ಪ್ ತಗೋಬಹುದು. ಈಗ ಫಾರ್ ಎಕ್ಸಾಂಪಲ್ ಅವನೇನೋ ಗ್ರಾಫಿಕ್ಸ್ ಮಾಡ್ತಾನೆ ಅಂದರೆ ಅವನಿಗೆ ಬೇಕಾಗಿರೋ ಗ್ರಾಫಿಕ್ಸಲ್ಲಿ ಒಂಥರ ಇಂಪ್ರೂವೈಸೇಷನ್ ಮಾಡ್ಕೊಳ್ಳೋ ಥರದಲ್ಲಿ ಹೆಲ್ಪ್ ತಗೋಬಹುದು, ಅಥವಾ ಇನ್ನೇನಾದರೂ ಮಾಡ್ಬೋದು ಅನ್ನೋದಕ್ಕೆ ಹೆಲ್ಪ್ ತಗೋಬಹುದು. ಸೊ ಈ ಎ ಐ ಅನ್ನೋದು ನಮ್ಗೊಂದಿಷ್ಟು ಟೂಲ್ಸ್ ಅನ್ನ ಕಡಿಮೆ ಮಾಡಿದೆ, ಸಪೋರ್ಟ್ ಮಾಡಿದೆ. ಬಿಟ್ರೆ ನಮ್ಮನ್ನ ತಾನೇ ಮಾಡುತ್ತೆ ಅಂತಲ್ಲ, ಇಂಪಾಸಿಬಲ್, ಮಾಡಕ್ ಆಗಲ್ಲ. ಯಾಕೆಂತಂದ್ರೆ ಏನಾಗತ್ತೆ, ಈ ವಿಜುವಲೈಸೇಷನ್, ಈ ಭಾವನೆಗಳು ಎಲ್ಲವೂ ಕೂಡ ನಮ್ಮ ಮೈಂಡ್ ಅಂದ್ರೆ ನಮ್ಮ ಮನುಷ್ಯನ ಹ್ಯೂಮನ್ ಬೀಯಿಂಗ್ ಅಲ್ಲಿ ಆಗುವಂತ ಒಂದು ದೊಡ್ಡ ಇದೊಂದು ಲೋಕ ಇದು. ಅದನ್ನ ಅದು ನಾವೇನ್ ಕೊಡ್ತೀವೋ ಅದಷ್ಟನ್ನೇ ಮಾಡುತ್ತೆ ಅದು. ಈಗ ನನಗೆ ಯಾವುದೋ ಒಂದು ವಿಜುವಲ್ ಬೇಕು ಅಂದರೆ ಆ ವಿಜುವಲ್ ಕ್ರಿಯೇಟ್ ಮಾಡುತ್ತೆ, ಬಟ್ ಆ ವಿಜುವಲ್ ಅಲ್ಲಿ ಏನೇನು ಬರಬೇಕು, ಏನೇನು ಇರಬೇಕು ಅನ್ನೋದನ್ನು ನಾನು ಅದಕ್ಕೆ ಪುನಃ ಪ್ರಾಂಪ್ಟ್ ಕೊಡಬೇಕು. ಆಮೇಲೆ ಆ ವಿಜುವಲ್ ಬಂದಿರೋ ಕ್ಯಾರೆಕ್ಟರ್ ಇರ್ಬೋದು, ಅಥವಾ ಏನೇನು ಇರಬೇಕು ಅನ್ನೋದನ್ನು ಯಾವ ಥರ ಬರಬೇಕು ಅನ್ನೋದಕ್ಕೂ ನಾನು ಪ್ರಾಂಪ್ಟ್ ಕೊಡಬೇಕು. ಅಂದರೆ ಪ್ರತಿಯೊಂದಕ್ಕೂ ಅದಕ್ಕೆ ಪ್ರಾಂಪ್ಟ್ ಕೊಡಲೇಬೇಕು. ಆಮೇಲೆ ಪ್ರಾಂಪ್ಟ್ ಕೂಡ ಹೇಗೇಗೋ ಕೊಡೋಕ್ಕಾಗಲ್ಲ. ಆ ಪ್ರಾಂಪ್ಟ್ ಒಂದ್ಸರಿ ಮಿಸ್ ಆಗ್ಬೋದು, ರಾಂಗ್ ಆಗ್ಬೋದು. ನಾನು ಸೆಕೆಂಡ್ ಅಟೆಂಪ್ಟ್ ಮಾಡಬೇಕು, ಥರ್ಡ್ ಅಟೆಂಪ್ಟ್ ಮಾಡಬೇಕು. ಈ ಥರ ಅಟೆಂಪ್ಟ್ಗಳು ಮಾಡಿ ನನಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗೋ ತನಕನೂ ನಾನು ಕೊಡ್ತಾ ಇರಬೇಕು, ಮಾಡ್ತಾ ಇರಬೇಕು. ಬೆಂಗಳೂರು ಯೂತ್ ಅಲ್ಲಿ ನಾವು ಮಾತಾಡ್ತಾ ಇದೀವಿ ಇವತ್ತು. ನೀವು ಇಷ್ಟೆಲ್ಲ ಹೇಳುವಾಗ ನನ್ಗೆ ಅನ್ನಿಸ್ತಾ ಇರೋದು, ಆ ತಕ್ಷಣಕ್ಕೆ ಅನ್ನಿಸ್ತಾ ಇರೋದೇನು ಅಂದ್ರೆ, ಸಾಕಷ್ಟು ಜನ ಯೂತ್ಗಿರ್ಬಹುದು ಅಥವಾ ಯಾರಿಗೇ ಇರಬಹುದು, ಇವತ್ತು ಎಐ ಬಂದ ತಕ್ಷಣ ನಾವು ಕೆಲಸ ಕಳ್ಕೊಳ್ತೀವಿ, ಕೆಲಸ ಇರಲ್ಲ ಅಂತ ಅನ್ಸುತ್ತೆ. ಆದ್ರೆ ಈ ವಿಡಿಯೋಗಳು ಮಾಡೋದ್ರಲ್ಲೂ ಕೂಡ ಕೆಲಸ ಕಳ್ಕೊಳ್ಳಲ್ಲ. ಇಲ್ಲಿ ಮನುಷ್ಯ ಬೇಕು. ಖಂಡಿತ ಹೇಳಿ. ಖಂಡಿತ ಯಾರು ಕೆಲಸ ಕಳ್ಕೊಳ್ಳಕ್ ಸಾಧ್ಯನೇ ಇಲ್ಲ. ಬಟ್ ಅದರ ಹೆಲ್ಪ್ ಇಟ್ಕೊಂಡು ಅದರ ಸಹಾಯದಿಂದ ಈಗ ನಮ್ಮ ಕೆಲಸವನ್ನ ಕಡಿಮೆ ಮಾಡ್ಕೋಬಹುದು.
ಫಾರ್ ಎಕ್ಸಾಂಪಲ್ ಈಗ ನಾನು 100% ಎಫರ್ಟ್ ಹಾಕಿ ಏನೋ ಒಂದು ಮಾಡ್ತಾ ಇದ್ದೀನಿ ಅಂತ ಅನ್ನೋದನ್ನ ನಾನು ಒಂದು 80% ಅಥವಾ ಒಂದು 70% ಅಷ್ಟೇ ನನ್ನ ಎಫರ್ಟ್, 30% ಅದರ ಹೆಲ್ಪ್ ಇರುತ್ತೆ, AI ಮಾಡುತ್ತೆ, ಅದ್ರ ಹೆಲ್ಪ್ ಇರುತ್ತೆ, ಸಪೋರ್ಟ್ ಮಾಡುತ್ತೆ. ಆಮೇಲೆ ನಾನು 5 hours 6 hours ಎಡಿಟ್ ಮಾಡ್ತೀನಿ, ಆ ಎಡಿಟಿಂಗ್ ಟೈಮನ್ನು ಕಡಿಮೆ ಮಾಡುತ್ತೆ, ಅದು 1 hour ಮಾಡ್ಬೋದು ಅಥವಾ ಅರ್ಧ ಗಂಟೆಲೇ ಮಾಡ್ಬಿಡ್ಬೋದು. ಬಟ್ ನಮ್ಮ ಐಡಿಯಾಸ್ ಬೇಕೇ ಬೇಕು, ನಮ್ಮ ಮ್ಯಾನ್ಯುವಲ್ ಆಗಿರುವಂಥ ಐಡಿಯಾಸನ್ನು ಕೊಡಲೇಬೇಕು, ಹೇಳಲೇಬೇಕು, ನಮ್ಮ ವಿಜುವಲೈಸೇಷನ್ ನಾವು ಬರ್ಕೊಳ್ಳೇಬೇಕು, ಅದರ ಪ್ರಕಾರವಾಗಿ ನಾವು ಅದ್ರ ಹತ್ರ ಕೆಲಸ ಮಾಡಿಸ್ಬೇಕು. ಸೊ ಹಾಗಾಗಿ ಏನಿದೆ, ಇದೊಂದು ಬಿಗಿನಿಂಗ್ ಸ್ಟೇಜ್ ಆಗಿರೋದ್ರಿಂದಾಗಿ ನಾವು ಅದನ್ನ ಸ್ಟಡಿ ಮಾಡಿಕೊಂಡು ನಮ್ಗೆ ಹೇಗೆ ಬೇಕೋ ಹಾಗೆ ಅದನ್ನು ಅರೇಂಜ್ ಮಾಡಿಕೊಂಡು ನಮ್ಮ ಸಪೋರ್ಟಿವ್ ಆಗಿ ಇಟ್ಕೊಂಡು ಹೋಗ್ಬೋದು. ಹಾಗೆ ಇಟ್ಕೊಂಡು ಹೋಯ್ತು ಅಂತಂದರೆ ಈಗ ಖಂಡಿತ ಈಗ ನಾವು ವಿಲ್ ಕ್ರಿಯೇಷನಿಂದ ಕೆಲವು ಆ್ಯಡ್ ಶೂಟ್ಗಳನ್ನು ಮಾಡಿದ್ದೀವಿ. ಆ್ಯಡಿಗೆ ಬೇಕಾಗಿರುವಂಥ ಒಂದು ಚಿಕ್ಕ ಸ್ಟೋರಿ ರೆಡಿ ಮಾಡಿಬಿಟ್ಟು ಒಂದಿಷ್ಟು AI ವಿಡಿಯೋಗಳನ್ನೆಲ್ಲ ಮಾಡಿದ್ದೀವಿ. ಈ ವಿಲ್ ಕ್ರಿಯೇಷನ್ ಅನ್ನೋದು ನಿಮ್ಮ ಸಂಸ್ಥೆನಾ? ಎಸ್, ಈಗ ನಮ್ಮದೇ ಒಂದು ಸ್ವಂತ ಕಂಪ್ನಿ ಆಗಿದ್ದು. ಸೊ ನಾವು ಮೇಜರ್ ಆಗಿ ಇದು ಫೋಕಸ್ ಮಾಡ್ತಾ ಇರುವಂಥದ್ದೇ ಈ ಥರ ಒಂದು ಆ್ಯಡ್ ಶೂಟ್ ಇರ್ಬೋದು, AI ಕ್ರಿಯೇಷನ್ ಇರ್ಬೋದು, ಮತ್ತು ಮೇಜರ್ ಆಗಿ ಟ್ರೈನಿಂಗ್ ಇರ್ಬೋದು, ಇದ್ರ ಮೇಲೆ ನಾವು ವರ್ಕ್ ಮಾಡ್ತಾ ಇದ್ದೀವಿ. ಆಮೇಲೆ ನಮ್ಮದು ಕೂಡ ಪಾಡ್ಕ್ಯಾಸ್ಟ್ ಇದೆ, ನಮ್ಮದು ಪಾಡ್ಕ್ಯಾಸ್ಟ್ ಸ್ಟುಡಿಯೋ ಇದೆ. ಸೊ ಇದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದೀವಿ. ಈವನ್ ನೀವು ವಿಲ್ ಕ್ರಿಯೇಷನ್ ಅಂತ ಹೊಡೆದ್ರೆ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿರೋ ಡೀಟೇಲ್ಸ್ ಸಿಗುತ್ತೆ. ಸೊ ಹಾಗಾಗಿ ನಮ್ಮ ಕಾನ್ಸಂಟ್ರೇಷನ್ ಕೂಡ ಈ AI ಮೇಲೆ ಇದ್ದು, ಇದು ಒಂದು ನಮಗೂ ಕೂಡ ಒಂದು ಸವಾಲಾಗಿದೆ. ಸೊ ಏನು ಅಂತಂದ್ರೆ ನಾವು ನನ್ನ ಏನು ಫೀಲ್ಡ್ ಏನು ಅಂತ ಬಂದರೆ ಆರ್ಟ್ ಫೀಲ್ಡಲ್ಲಿ ವರ್ಕ್ ಮಾಡಿದ್ರು ಎಲ್ಲ ಆರ್ಟ್ ಫೀಲ್ಡಿನ ನನ್ನ ಎಕ್ಸ್ಪೀರಿಯನ್ಸನ್ನು ನಾನು AI ಮೇಲೆ ಪ್ರಯೋಗ ಮಾಡ್ತಾ ಇದ್ದೀನಿ. ಅಂದರೆ ಈಗ ಸುಮ್ಮನೆ ನಾನು AI ಇಟ್ಕೊಂಡು ಮಾಡೋಕ್ಕಾಗಲ್ಲ. ತುಂಬ ಜನ ಹೇಳ್ತಾರೆ, ಅಲ್ಲ ನನಗೂ ಬರುತ್ತೆ, ಇಂಜಿನಿಯರ್ ಆದವನು ಹೇಳ್ತಾನೆ ನಾನು ಪ್ರಾಂಪ್ಟ್ ಇಂಜಿನಿಯರ್ ಎಲ್ಲ ಕಲ್ತ್ಕೊಂಡಿದ್ದೀನಿ, ಬಟ್ ನನಗಿದು ಈ ವಿಡಿಯೋ ಮಾಡೋಕ್ಕಾಗ್ತಾ ಇಲ್ವಲ್ಲ ಅಂತ. ಹೌದು, ಈ ವಿಡಿಯೋ ಮಾಡೋಕ್ಕಾಗ್ತಿಲ್ಲ ಅಂದರೆ ನೀನು ಬೇಸಿಕ್ ಆಗಿರೋ ಹೇಗೆ ಒಂದು ಸೀನ್ ಬೈ ಸೀನ್ ಕಟ್ ಮಾಡಬೇಕು, ಆ ಸೀನ್ಗೆ ಹೇಗೆ ಜಾಯಿಂಟ್ ಕೊಡಬೇಕು, ಲಿಂಕ್ ಕೊಡಬೇಕು ಅನ್ನೋದನ್ನೆಲ್ಲ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕಲ್ತಾಗ ಅದು ನನಗೆ ಈಸಿ ಆಗಿರುತ್ತೆ. ಸೊ ಇವ್ರು ಏನು ಅಂದ್ರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕಲ್ತಿರಲ್ಲ, ಅದು ಗೊತ್ತಿರಲ್ಲ. ಹಾಗಾಗಿ ಅವನು ಪ್ರಾಂಪ್ಟ್ ಇಂಜಿನಿಯರ್ ಆಗಿದ್ರು ಅವನಿಗೆ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಅಂದ್ರೆ ನಿಮ್ಮ ಮಾತಿನ ಜಿಸ್ಟ್ ಏನು ಅಂದ್ರೆ, ನಿಮ್ಮ ವಿಲ್ ಕ್ರಿಯೇಷನ್ಸ್ ಏನಿದೆ ಇದು ಬರೀ ಇವತ್ತಿಂದಲ್ಲ, ನಿಮ್ಮ ಇಷ್ಟೂ ವರ್ಷಗಳ ಪಯಣದ ಸ್ಕಿಲ್ಸ್ ಅನ್ನ ಇಲ್ಲಿ ಹಾಕಿ ಇದನ್ನ ಡೆವಲಪ್ ಮಾಡ್ತಿದ್ದೀರಾ. ಏನೇನೆಲ್ಲ ಹೇಳ್ಕೊಡ್ತೀರಾ ಸರ್? ಖಂಡಿತ. ಈಗ ನಾವು ಮೇಜರ್ ಆಗಿ ಈಗ ಮಾಡ್ತಾ ಇರುವಂತದ್ದು, ನಾವು ವರ್ಡ್ ಅನಾಲಿಸಿಸ್ ಅಂಡ್ ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಬಗ್ಗೆ ಕ್ಲಾಸಸ್ ನಡೀತಾ ಇದೆ. ಆಮೇಲೆ ಆಕ್ಟಿಂಗ್ ಬೇಸ್ ಮೇಲೆ ವರ್ಡ್ ಅನಾಲಿಸಿಸ್, ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಅಂದ್ರೆ ವರ್ಡ್ ಅನಾಲಿಸಿಸ್ ಅಂದ್ರೆ ಈಗ ಒಬ್ಬ ವ್ಯಕ್ತಿ ಮಾತಾಡುವಂತ ವರ್ಡ್ ಮೇಲೆ ಆ ವ್ಯಕ್ತಿಯ ಸೈಕಾಲಜಿಕಲ್ ಆಗಿ ಮತ್ತೆ ಅವನ ಪ್ರೆಸೆಂಟ್ ಸ್ಥಿತಿ ಬಗ್ಗೆ ಹೇಳುವಂತ ಅವನು ಅನಲೈಸ್ ಮಾಡಿ ಹೇಳುವಂತದ್ದು. ಇನ್ನೊಂದು ವರ್ಡ್ ಅನಲೈಸ್ ಅಂತ ಅವನು ರೈಟಿಂಗ್ ಇಟ್ಕೊಂಡು ಮಾಡುವಂತ ಅನಲೈಸ್ ಇರ್ಬೋದು. ಬರೀ ಇದು ಅನಲೈಸ್ ಮಾತ್ರ ಮಾಡೋದಾ ಅಥವಾ ಅಲ್ಲಿ ಏನಾದ್ರೂ ಸಮಸ್ಯೆಗಳಿದ್ರೆ ಬದಲಾವಣೆ ತರುವಂತದ್ದು ಆಗುತ್ತಾ? ಖಂಡಿತ, ಎರಡೂ ಕೂಡ ಇದೆ. ಒಂದು ಅವರ ಬದಲಾವಣೆಗಳಿಗೂ ಹೆಲ್ಪ್ ಮಾಡುತ್ತೆ, ಇನ್ನೊಂದು ಆ ವಿದ್ಯೆಯನ್ನು ಅವರು ಕಲ್ತ್ಕೊಂಡು ಬೇರೆಯವರಿಗೂ ಟ್ರೈನ್ ಮಾಡಬಹುದು. ಅವರು ಕೂಡ ಒಬ್ಬ ಹ್ಯಾಂಡ್ ರೈಟಿಂಗ್ ಅನಲಿಸ್ಟ್ ಆಗಿ ಅವನು ಕೆಲಸ ಮಾಡ್ಬೋದು. ಸೊ ಈ 2 in 1 ಇದೆ. ಅವನು ಕೂಡ ಅವನ ಜೀವನದಲ್ಲಿ ಬದಲಾವಣೆ ಮಾಡ್ಕೊಳ್ಳೋಕ್ಕೆ, ಅವನು ಬೇಕಾದಾಗೆ ಅವನನ್ನು ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ಆ ಥರದ ಒಂದು ನಾವು ಟ್ರೈನಿಂಗ್ ಅನ್ನು ಮಾಡ್ತಾ ಇದೀವಿ. ಇನ್ನೊಂದು ಆಕ್ಟಿಂಗ್ ರಿಲೇಟೆಡ್ ಟ್ರೈನಿಂಗು, ಮತ್ತೆ ನಾವು AI ರಿಲೇಟೆಡ್ ಟ್ರೈನಿಂಗ್ ಅನ್ನು ಮಾಡ್ತಾ ಇದೀವಿ. ಅಂದ್ರೆ AI ಅನ್ನು ಯೂಸ್ ಮಾಡಿಕೊಂಡು ನಾವು ಹೇಗೆ ವಿಜುವಲ್ ಅನ್ನ ಕಟ್ಬಹುದು. ಫಾರ್ ಎಕ್ಸಾಂಪಲ್ ಈಗ ನಾವು ಸಿನಿಮಾ ಮಾಡೋದಿರ್ಬೋದು, ಶಾರ್ಟ್ ಮೂವಿ ಇರ್ಬೋದು, ಅಥವಾ ಯಾವುದೋ ಒಂದು ಸಾಂಗ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, ಇವತ್ತಿನ ಮಕ್ಕಳಿಗೆ ಒಂದು ವಿಜುವಲೈಸೇಷನ್ ನಾವು ಯಾವುದೋ ಪಾಠ ಮಾಡ್ತೀವಿ, ಏನೋ ಹೇಳ್ತೀವಿ ಅಂತಂದ್ರೆ ತುಂಬಾ ಬೇಗ ರೀಚ್ ಆಗುತ್ತೆ. ಸೊ ಹಾಗಾಗಿ ನಾವು ಪಾಠದಲ್ಲಿ ಬಂದಿರೋ ಯಾವುದೋ ಸಿಲೆಬಸ್ ಇರ್ಬೋದು, ಅದಕ್ಕೆ ಬೇಕಾಗಿರುವಂಥ ವಿಡಿಯೋ ಕ್ರಿಯೇಟ್ ಮಾಡೋದಿರ್ಬೋದು, ಅಥವಾ ನಮ್ಮ ಸೋಷಿಯಲ್ ಮೀಡಿಯಾಗೆ ಬೇಕಾಗಿರುವಂಥ ಕಂಟೆಂಟಿಗೆ ಬೇಕಾಗಿರುವಂತಹ ಒಂದು ವಿಜುವಲ್ ಕ್ರಿಯೇಟ್ ಮಾಡೋದಿರ್ಬೋದು. ಇದನ್ನ ಹೇಗೆ ಕ್ರಿಯೇಟ್ ಮಾಡಿ ಇಂಪ್ಯಾಕ್ಟ್ ಮಾಡ್ಬೋದು ಒಬ್ಬ ಆಡಿಯನ್ಸಿಗೆ ಅಥವಾ ನೋಡುಗರಿಗೆ ಹೇಗೆ ಇಂಪ್ಯಾಕ್ಟ್ ಮಾಡಿ ಆ ಸಬ್ಜೆಕ್ಟು ಅವನಿಗೆ ಬೇಗ ತಲುಪೋ ಥರ ಮಾಡ್ಬೋದು, ಅದನ್ನು ಕೂಡ ನಾವು ಅಲ್ಲಿ ಟ್ರೈನ್ ಮಾಡ್ತಾ ಇದ್ದೀವಿ. ಸೊ ಇದ್ರ ಜೊತೆಗೆ ನಮ್ಮ ಒಂದು ಪಾಡ್ಕಾಸ್ಟಿಗೆ ಬೇಕಾಗಿರುವಂಥ ನಮ್ಮದು ಏನು ವಿಷಯಗಳಿದೆ ಅದನ್ನು ತಲುಪಿಸೋಕೆ ಬೇಕಾಗಿರುವಂಥದ್ದು ಆ ವಿಜುವಲೈಸೇಷನಿಗೆ ಹೆಲ್ಪ್ ಆಗುವಂಥ AI ನಾವು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಸೀರಿಯಲ್ಲು ಸಿನಿಮಾದಲ್ಲಿ ಮಾಡಿರೋದ್ರಿಂದಾಗಿ ನನ್ನದೇ ಆದ ಒಂದಿಷ್ಟು ವಿಜುವಲೈಸೇಷನ್ ಇದೆ. ವಿಜುವಲೈಸೇಷನ್ ಮೀನ್ ಅದು ಇವತ್ತಿನ ಯೂತ್ಸ್ ಇರ್ಬೋದು ಅಥವಾ ಪ್ರೆಸೆಂಟ್ ವರ್ಲ್ಡ್ ಇರ್ಬೋದು, ಆಮೇಲೆ ನಮ್ಮ ಜರ್ನಿ ಇರ್ಬೋದು, ಅದನ್ನೆಲ್ಲ ಕಟ್ಕೊಡುವಂಥ ಒಂದಿಷ್ಟು ಕಥೆಗಳ ಒಂದಿಷ್ಟು ಸರಮಾಲೆಗಳಿದೆ. ಅದನ್ನೆಲ್ಲ ಜೋಡಿಸಿ ಒಂದು ಡಿಫ್ರೆಂಟ್ ಆಗಿರುವಂಥ ವರ್ಲ್ಡ್ ಕ್ರಿಯೇಟ್ ಮಾಡಿ ಜನರಿಗೆ ತಲುಪಿಸ್ಬೇಕು ಅನ್ನುವಂಥ ಆಸೆಗಳಿದೆ. ಸೊ ಅದ್ರ ಜೊತೆಗೆ ಈಗ ನನಗೆ ಹೆಲ್ಪ್ ಆಗಿ ಬರ್ತಾ ಇರುವಂಥ AI ಒಂದು ಹೆಲ್ಪ್ ಮಾಡ್ತಾ ಇದೆ. ಸೊ ಅದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದೀನಿ. AI ಮೂಲಕನೂ ಕೆಲವು ಸಿನಿಮಾಗಳನ್ನು ಮಾಡಬೇಕು ಅಂತ ಹೇಳಿ. ಖಂಡಿತ ಈ AI ಸೀರಿಯಲ್ ಇವೆಲ್ಲವೂ ಆಗಿದೆ ಇವತ್ತು.
ಏನೇನೆಲ್ಲ ಮಕ್ಕಳು ಅಥವಾ ಇವತ್ತಿನ ಮಕ್ಕಳೇ ನಾಳಿನ ಯೂತ್ ಆಗ್ತಾರೆ, ಇವತ್ತಿನ ಯೂತ್ ನಾಳಿನ ಜವಾಬ್ದಾರಿಯುತ ಪ್ರಜೆಗಳು ಆಗ್ತಾರೆ, ಏನೇನೆಲ್ಲ ಪಡ್ಕೊಳ್ಬಹುದು ಆಕ್ಚುಲಿ ಅವರು? ಖಂಡಿತ ಇದು ಮಕ್ಕಳಿಗೆ ತುಂಬ ಹೆಲ್ಪ್ ಆಗುವಂತಹ ವಿಷಯ. ಏನು ಅಂತಂದರೆ ಇವತ್ತಿನ ಮಕ್ಕಳು ತುಂಬ ಹೈಪರ್ ಆ್ಯಕ್ಟಿವ್ ಆಗಿರ್ತಾರೆ. ನಾನು ನೋಡಿದಾಗ, ಈಗ ನಾನು ಕೂಡ ಟೀಚಿಂಗ್ ಫೀಲ್ಡಲ್ಲಿ ವರ್ಕ್ ಮಾಡಿರೋದ್ರಿಂದಾಗಿ ಸೊ ತುಂಬ ಹೈಪರ್ ಆ್ಯಕ್ಟಿವ್ ಆಗಿರ್ತಾರೆ. ತುಂಬಾ ಈ ಮೊಬೈಲ್ ಇರ್ಬೋದು, ಯಾವುದೇ ಒಂದು ಹೊಸ ಇದು ಬಂದರೂ ಕೂಡ ಟೆಕ್ನಾಲಜಿ ಅದನ್ನು ಬೇಗ ಆಕರ್ಷಣೆಯಿಂದ ತಿಳ್ಕೊಳ್ಳೋಕ್ಕೆ ಉತ್ಸಾಹ ಇರುವಂತಹ ಮೆಂಟಾಲಿಟಿ ಇವತ್ತಿನ ಯೂತ್ಸಿಗಿದೆ, ಆದರೆ ಮಕ್ಕಳಿಗಿದೆ. ಸೊ ಮೇಜರಾಗಿ ಏನು ತಿಳ್ಕೊಬೇಕು ಅಂತಂದರೆ ನಾವು ಅದರ ಮೂಲ ಏನು ಅಂತ ತಿಳ್ಕೊಬೇಕಾಗತ್ತೆ. ಈಗ ನಾವು ಅದ್ರ ಮೂಲ ಬಿಟ್ಬಿಟ್ಟು ನಾವು ಅದನ್ನು ಬರೇ ಅದರದ್ದು ಟೆಕ್ನಾಲಜಿ ಅಷ್ಟೇ ತಿಳ್ಕೊಳಕ್ಕೆ ಹೋಯ್ತು ಅಂದರೆ ನಾವು ಅದರಲ್ಲಿ ಬ್ರಾಡಾಗಿ ವರ್ಕ್ ಮಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ಈಗ ನಾನು ಆವಾಗಲೇ ಮೆನ್ಷನ್ ಮಾಡಿದಾಗೆ, ಈಗ ನಾನು ಯಾವುದೋ ಎಡಿಟಿಂಗ್ ಬಗ್ಗೆನೋ ಅಥವಾ ಒಂದು AI ಪ್ರಾಂಪ್ಟ್ ಕೊಡೋ ಬಗ್ಗೆನೋ ನಾನೇನೋ ಸ್ಟಡಿ ಮಾಡಿದೆ ಅಂತಂದರೆ ಸೊ ಅದನ್ನು ಹೇಗೆ ಮಾಡೋದು ಅನ್ನೋದು ಬೇಸಿಕ್ ಆಗಿರುತ್ತೆ. ಅಂದರೆ ಅದನ್ನು ಈಗ ನಾನು ಒಂದು ಚಿಕ್ಕ ಶಾರ್ಟ್ ಮೂವಿ ಮಾಡ್ತೀನಿ, ಸಿನಿಮಾ ಮಾಡ್ತೀನಿ ಅಂತಂದರೆ ಅದರ ಮಾಡೋ ಒಂದು ಪ್ರೊಸೆಸ್ಸನ್ನು ನಾವು ತಿಳ್ಕೊಬೇಕಾಗತ್ತೆ. ಅದಾದ ಮೇಲೆ ಅದ್ರ ಪ್ರಕಾರವಾಗಿ ನಾನು ಆ ಒಂದು ಟೆಕ್ನಾಲಜಿಯನ್ನು ಯೂಸ್ ಮಾಡಬೇಕಾಗತ್ತೆ. ಸೊ ಮಕ್ಕಳಿಗೆ ಇದು ಎರಡೂ ಕೂಡ ಮನದಟ್ಟಾಗಬೇಕು. ಈಗ ಫಾರ್ ಎಕ್ಸಾಂಪಲ್ ಅವ್ರದ್ದು ನೆಕ್ಸ್ಟ್ ಅವರು ಮುಂದಿನ ಒಂದು ಕರಿಯರಲ್ಲಿ ಯಾವುದೋ ಒಂದು ಸಬ್ಜೆಕ್ಟ್ ಮೇಲೆ ಅವರು ಇಟ್ಕೊಂಡು ಒಂದು ವಿಡಿಯೋ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್, ಈಗ ತುಂಬ ಜನ ಯೂತ್ಸು ಕೂಡ ಇವತ್ತಿನ ದಿವಸದಲ್ಲಿ ಡಿಜಿಟಲ್ ಕಂಟೆಂಟರ್ ಆಗಿದ್ದಾರೆ. ಡಿಜಿಟಲ್ ಕಂಟೆಂಟ್ ಮಾಡಿ ತುಂಬ ಯೂತ್ಸು ಆ ಥರ ಮುಂದೆ ಬರ್ತಾ ಇದ್ದಾರೆ. ಸೊ ಅವ್ರಿಗೇನಾಗುತ್ತೆ, ಅವ್ರಿಗೆ ಹೇಳುವಂಥ ವಿಷಯಗಳು ಸ್ಟಫ್ ಅಂತ ಹೇಳ್ತೀವಲ್ಲ, ಆ ಸ್ಟಫ್ ಜೊತೆಗೆ ವಿಜುವಲೈಸೇಷನ್ ಕೊಡೋಕ್ಕೂ ಬರಬೇಕು, ಆ ಸ್ಟಫ್ ಇರಬೇಕು. ಬರೇ ನಾನು ವಿಜುವಲೈಸೇಷನ್ ಅಷ್ಟೇ ಕೊಟ್ಬಿಟ್ಟು ಮುಗಿಸ್ಬಿಡ್ತೀನಿ ಅಂತಂದರೆ ಒಳಗಡೆ ಏನು ಸ್ಟಫೇ ಇರಲ್ಲ. ಆ ಒಳಗಡೆ ಸ್ಟಫ್ ಇರಬೇಕು ಅಂತಂದರೆ ಅದ್ರ ಸ್ಟಡಿ ಬೇಕು. ಫಾರ್ ಎಕ್ಸಾಂಪಲ್, ಆ ಸಬ್ಜೆಕ್ಟ್ ಮೇಲೆ ತುಂಬ ಆಳವಾಗಿ ಅವನು ಅದನ್ನು ತಿಳ್ಕೊಂಡು ಸ್ಟಡಿ ಮಾಡಿಕೊಂಡು ಅದರ ಜೊತೆಗೆ ವಿಜುವಲೈಸೇಷನ್ ಕೊಟ್ಟಾಗ ಜನರು ನೋಡ್ತಾರೆ. ಈಗ ನಮ್ಮ ಜನಗಳಿಗೆ ನಾವು ಅಂದ್ಕೊಂಡು ಬಿಡ್ತೀವಿ ನಾವು ಯಾವುದೋ ಒಂದರಲ್ಲಿ ಕಟ್ಟಾಕ್ಬಿಡ್ತೀನಿ ಅಥವಾ ಅದರಲ್ಲೇ ಅವ್ರು ನೋಡ್ತಾರೆ ಅಂತ. ಇಂಪಾಸಿಬಲ್. ಅವರಿಗೆ ಶಿಕ್ಷಣ ಇರಬೇಕು ಅಥವಾ ಅದಿರಬೇಕು ಇದಿರಬೇಕು ಅಂತಲ್ಲ. ಆಡಿಯನ್ಸ್ ಯಾವತ್ತೂ ಕೂಡ ಅವನು ಇವತ್ತು ಹೇಗೆ ಇದೆ ಅಂತಂದರೆ 1 ಸೆಕೆಂಡ್ 1 ಮಿನಿಟ್ ಆದರೆ ಸಾಕು ಅವನು ಮೇಲ್ಗಡೆ ಸ್ಕ್ರೋಲ್ ಮಾಡಿಬಿಡ್ತಾನೆ. ಅಷ್ಟು ರೀಲ್ಸನ್ನು ನಾವು ನೋಡ್ತಾ ಇರ್ತಾನೆ. ಆ 1 ಮಿನಿಟಲ್ಲಿ ಅವನು ಹಿಡ್ಕೋಬೇಕು ಅಂತಂದರೆ ಅವನ ಸ್ಟಫ್ ಅಷ್ಟು ಇರಬೇಕಾಗಿರುತ್ತೆ ಸಬ್ಜೆಕ್ಟಲ್ಲಿ. ಆಗ ಅವನು ಸ್ಟಡಿ ಮಾಡಿ ಅದನ್ನು ಕ್ರಿಯೇಟ್ ಮಾಡಿದಾಗ ಮಾತ್ರ ಒಬ್ಬ ಆಡಿಯನ್ಸನ್ನು ಹಿಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಸೊ ಇದನ್ನೇ ನಾನು ಆವಾಗ ಹೇಳಕ್ಕೆ ಹೋಗಿದ್ದು ನಮ್ಮ ಟ್ರೈನಿಂಗಲ್ಲಿ, ಹ್ಯಾಂಡ್ ರೈಟಿಂಗ್ ಅನಲೈಸಲ್ಲಿ ಬರವಣಿಗೆ ಇವತ್ತಿನ ಏನು ಅದಕ್ಕೆ ನಾವು ಇವತ್ತಿನ ಯೂತ್ಸಿಗೆ ಬೇಕಾಗಿರುವಂಥದ್ದೇ ಅದು. ಬರವಣಿಗೆಯಿಂದಾಗಿ ಆ ವ್ಯಕ್ತಿಯ ಮಾನಸಿಕ ಸ್ಥಿತಿ ಏನಿದೆ, ಆಮೇಲೆ ಅವನು ಪ್ರೆಸೆಂಟ್ ಆಗಿ ಯಾವ ಥರ ಥಿಂಕಿಂಗ್ ಕೆಪಾಸಿಟಿಯನ್ನು ಹೊಂದಿದ್ದಾನೆ, ಅವನ ಪ್ಯಾಟರ್ನ್ ಹೇಗಿದೆ, ಥಿಂಕಿಂಗ್ ಪ್ಯಾಟರ್ನು, ಇದು ಎಲ್ಲವನ್ನು ತಿಳ್ಕೊಳ್ಳುವಂತಹ ಅವನ ಬರವಣಿಗೆ ಅವನಿಗೆ ಹೇಳ್ತಾ ಇರುತ್ತೆ. ಮುಖವೇ ಮನಸ್ಸಿನ ಕನ್ನಡಿ ಅಂತ ನಾವು ಕರಿತೀವಿ. ಅದೇ ರೀತಿಯಲ್ಲಿ ಅವನ ಬರವಣಿಗೆಯೇ ಅವನ ಒಂದು ಮೆಂಟಲಿ ಪ್ರೆಸೆಂಟ್ ಸಿಚುವೇಶನ್ ಹೇಗಿದೆ ಅನ್ನೋದು ಹೇಳ್ತಾ ಇರುತ್ತೆ. ಸೊ ಅದು ಸ್ಟಡಿ ಮಾಡ್ತು ಅಂತಂದರೆ ಒಬ್ಬ ಬರವಣಿಗೆ ಹೇಗಿರಬೇಕು, ಅದನ್ನು ಹೇಗೆ ಪ್ರಾಕ್ಟೀಸ್ ಮಾಡಬೇಕು, ಯಾವುದನ್ನು ಹೇಗೆ ಬರವಣಿಗೆ ಮಾಡಬಾರ್ದು, ಹೇಗೆ ಮಾಡಬೇಕು ಅಂತ. ಇವತ್ತು ಬರವಣಿಗೆ ಬಿಟ್ಟೋಗಿದೆ ತುಂಬ ಮಕ್ಕಳಿಗೆ. ಆ್ಯಕ್ಚುಲಿ ನಾವು ಪ್ರಾಕ್ಟೀಸ್ ಮಾಡಿಸೋದೇ ಇಲ್ಲ, ಬರವಣಿಗೆ ಮಾಡಿಸೋದೇ ಇಲ್ಲ. ಅವಾಗ ಏನಾಗುತ್ತೆ, ಬರವಣಿಗೆಯನ್ನು ಅವನು ತಿಳ್ಕೊಂಡು ನಾನು ಹೇಗಿರಬೇಕು ಹೇಗೆ ಏನು ಅಂತ ತಿಳ್ಕೊಂಡಾಗ ಅವನ ಕರಿಯರ್ ತುಂಬ ಚೆನ್ನಾಗಿರುತ್ತೆ, ಅವನು ತುಂಬ ಚೆನ್ನಾಗಿ ಡೆವಲಪ್ ಮಾಡ್ಕೊಂಡು ಹೋಗ್ಬೋದು ಅವನನ್ನು. ಇದೆಲ್ಲವೂ ಕೂಡ ಅದರಿಂದ ತಿಳ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಸೊ ಇದನ್ನೇ ನಾವು ಈ ಯೂತ್ಸಿಗೆ ಹೆಲ್ಪ್ ಆಗೋ ಥರದಲ್ಲಿ ನಾವು ಮೇಜರಾಗಿ ಹ್ಯಾಂಡ್ ರೈಟಿಂಗ್ ಅನಲಿಸಿಸನ್ನು ಅವ್ರಿಗೆ ಕಲಿಸ್ಕೊಡ್ತಾ ಇರುವಂಥದ್ದು. ಅದರ ಜೊತೆಗೆ AI ಇದು ಮಾಡ್ತಾ ಇರುವಂಥದ್ದು. ಅದ್ರ ಜೊತೆಗೆ ಟ್ರೈನಿಂಗು ನಮಗೆ ಏನು ಸಬ್ಜೆಕ್ಟ್ಗಳಿರುತ್ತೆ, ಬೇರೆ ಬೇರೆ ಸಬ್ಜೆಕ್ಟ್ ಇರ್ಬೋದು. ಫಾರ್ ಎಕ್ಸಾಂಪಲ್ಲು ಪಾಶ್ ಬಗ್ಗೆ ನನ್ನ ಮಿಸ್ಸಸ್ ಅವ್ರು ಟ್ರೈನಿಂಗ್ ಮಾಡ್ತಾರೆ. ಈಗ ನಾವು ಮಾಡಿರುವಂಥ AI ಪಾಶ್ ಅಂತಂದರೆ ಈಗ ಅದು ಟ್ರೈ ಜೆಂಡರ್ ಅಂದರೆ ಈಗ ನಾವೇನು ಅಂದ್ಕೊಂಡ್ಬಿಡ್ತೀವಿ, ಒಂದು ಹುಡುಗಿಯರಿಗೆ ಮಾತ್ರ ಅಂತ ಅಂದ್ಕೊಂಡಿರ್ತೀವಿ. ಹುಡುಗಿಯರಿಗೆ, ಆಮೇಲೆ ಹುಡುಗರಿಗೆ, ಆಮೇಲೆ ಈ ಹುಡುಗ ಮತ್ತು ಹುಡುಗಿ ಟ್ರಾನ್ಸ್ಜೆಂಡರ್ ಇರ್ಬೋದು. ಸೊ ಆ ಥರ 3 ಲಿಂಗದವರಿಗೂ ಇರುವಂತಹ ಒಂದು ಪಾಶ್ ಇದು, ಅದು ಒಂದು ಗೌರ್ಮೆಂಟಿಂದ ಇರುವಂತಹ ಒಂದು ಕಾನೂನಾತ್ಮಕವಾದಂಥ ಇದು, ಅದರ ರಿಲೇಟೆಡ್ ಆದ ಟ್ರೈನಿಂಗ್ ಇರ್ಬೋದು. ಸೊ ಈಗ ನಾವು ಏನು ಅಂದ್ಕೊಂಡಿರ್ತೀವಿ, ಟ್ರೈನಿಂಗ್ ಅಂದ ತಕ್ಷಣ 1 ಅಥವಾ 2 ಮೆನ್ಷನ್ ಮಾಡಿರ್ತೀವಿ ಅಂತ. ಅದ್ರ ಜೊತೆಗೆ ನಾವೇನು ಅಂತಂದರೆ ಒಂದು ವೈಡ್ ಆಗಿರುವಂಥ ಬೇರೆ ಬೇರೆ ಸಬ್ಜೆಕ್ಟನ್ನು ಟ್ರೈನಿಂಗ್ ಕೊಡಬೇಕು ಅನ್ನೋದ್ರ ಮೇಲೆ ನಾವು ಅದರದ್ದು
ಪಟ್ಟಿ ಮಾಡ್ತಾ ಇದ್ದೀವಿ, ಅದಕ್ಕೆ ಬೇಕಾಗಿರುವಂಥ ತಯಾರಿ ಮಾಡ್ಕೋತಾ ಇದ್ದೀವಿ. ಹಾಗೆ ನಾವು ಈಗ ಮೇಜರ್ ಆಗಿ AI ವರ್ಕ್ ಮಾಡಿದ್ದೀವಿ. ನಮ್ಮ ಇನ್ಫೋ ಮಿತ್ರ ಅನ್ನೋ ಚಾನಲಲ್ಲಿ ನಾವು ತುಂಬ AI ಕಂಟೆಂಟನ್ನು ಹಾಕಿದ್ದೀವಿ. ಫಾರ್ ಎಕ್ಸಾಂಪಲು ಅಡ್ವರ್ಟೈಸ್ಮೆಂಟ್ ಇರ್ಬೋದು, ಅಡ್ವರ್ಟೈಸ್ಮೆಂಟಿಗೆ ಬೇಕಾಗಿರುವಂಥ ಚಿಕ್ಕ ಒಂದು ಸ್ಟೋರಿ ರೆಡಿ ಮಾಡಿ ಅದಕ್ಕೆ ಬೇಕಾಗಿರೋ AI ಸ್ಟೋರಿ ರೆಡಿ ಮಾಡಿ ಯೂಟ್ಯೂಬಲ್ಲಿ ಸಿಗುತ್ತೆ. ಹೌದು, ಇನ್ಫೋ ಮಿತ್ರ ಅಂತ. ಸೊ AI ವಿಡಿಯೋನ ಕ್ರಿಯೇಟ್ ಮಾಡಿ ಅದನ್ನು ಅಲ್ಲಿ ಹಾಕಿದ್ದೀವಿ. ಕೆಲವೊಂದಿಷ್ಟು ಒಂದಿಷ್ಟು ನಾವು ಏನೇನು ಪ್ರಯೋಗ ಮಾಡಬೇಕು ಅದನ್ನು ಮಾಡಿ ಹಾಕಿರುವಂಥದ್ದು. ಇದ್ರ ಮೇಲೂ ನಮ್ಮ ಯೂತ್ಸಿಗೆ ಮತ್ತು ಹೊಸ ವರ್ಕರಿಗೆ ನಾವು ಹೇಳ್ಕೊಡುವಂಥದ್ದು ಏನು ಅಂತಂದರೆ, AI ಇಟ್ಕೊಂಡು ಅವನು ಕ್ರಿಯೇಟಿವ್ ವರ್ಕನ್ನು ಹೇಗೆ ಮಾಡ್ಬೋದು ಅಂತ. ಜೊತೆಗೆ ಈಗ ಅವನ ಸ್ಟಡಿನೂ ಇರಬೇಕು, ಈ ಕ್ರಿಯೇಟಿವ್ ವರ್ಕು ಇರಬೇಕು. ಎರಡೂ ಇದ್ದಾಗ ಜನರಿಗೆ ಬೇಗ ಅರ್ಥ ಆಗತ್ತೆ ಅನ್ನೋದೇ ನಮ್ಮ ಉದ್ದೇಶ. ಇದನ್ನೇ ನಾನು ಆವಾಗ ಹೇಳಕ್ ಬಂದಿದ್ದು. ಅಂದ್ರೆ ಬರೇ ನಾವು ಏನಾಗುತ್ತೆ AI ಇಟ್ಕೊಂಡು ನಾನೆಲ್ಲ ಮಾಡ್ಬಿಡ್ತೀನಿ ಅಂದ್ರೆ ಆಗದೇ ಇಲ್ಲ. ಈಗ ನನ್ನ ಹತ್ರ ಒಂದು ಎಜುಕೇಶನ್ನು ಅಥವಾ ಒಂದು ಸ್ಟಡಿ ಮಾಡಿರೋ ಸಬ್ಜೆಕ್ಟ್ ಇದ್ದಾಗ ಆ ಸ್ಟಫ್ ಅನ್ನು ಇಟ್ಕೊಂಡು ನಾನು ತುಂಬಾ ವೆರೈಟೀಸ್ ಆಫ್ ಪ್ರೋಗ್ರಾಮ್ ಮಾಡ್ಬೋದು. ಅದೇ ಇಲ್ಲ ಅಂತಂದ್ರೆ ನಾನು ಏನ್ ಬರೇ AI ಇಟ್ಕೊಂಡು ಅದು ಕೊಟ್ಟಿರೋದು ಮಾಹಿತಿನೇ ಅಷ್ಟೇ ಆಗ್ಬಿಡುತ್ತೆ. ಈಗ ಒಂದು ರೀತಿಯ ಸಂಶೋಧನೆ ಪ್ರಕಾರ AI ಅಲ್ಲಿ ಸಿಗುವಂತ ಎಲ್ಲಾ ಮಾಹಿತಿಯು ಸತ್ಯ ಅಂತ ಹೇಳಕ್ಕಾಗಲ್ಲ. ಇದೇ ತರ ಆಗೋಯ್ತು. ದೊಡ್ಡ ದೊಡ್ಡ ಕಂಪನಿಗಳೆಲ್ಲ ಕೆಲವು ಕಡೆಗೆಲ್ಲ ಎಲ್ಲ ವರ್ಕರನ್ನ ತೆಗೆದು ಬರೀ AI ಮಾಡುತ್ತೆ ಅನ್ನೋ ಕಾರಣದಲ್ಲಿ AI ವರ್ಕರನ್ನ ಇದು ಮಾಡಿದ್ರು. ಆದ್ರೆ AI ಕೆಲವೊಂದು ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಿದೆ. ಹಾಗಾಗಿ ನಮ್ಮ ಸ್ಟಡಿನೂ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ನಾವು AI ಜೊತೆಯಲ್ಲಿ ನಮ್ಮ ಸ್ಟಡಿನೂ ಇಟ್ಕೊಂಡು ನಾವು ಮಾಡಬೇಕಾಗತ್ತೆ. ಸೊ ನಾನು ಹೇಳೋದು ಏನು ಅಂದರೆ, ಯೂತ್ಸಿಗಿರ್ಬೋದು, ಇವತ್ತಿನ ಮಕ್ಕಳಿಗಿರ್ಬೋದು, ನಮ್ಮ ಯಾವುದೇ ರೀತಿಯಾದಂಥ ಟೆಕ್ನಾಲಜಿ ಡೆವಲಪ್ ಆಗಿದ್ರೂ ಕೂಡ ಟೆಕ್ನಾಲಜಿ ಜೊತೆಯಲ್ಲಿ ನಮಗೆ ಎಜುಕೇಷನ್ ಬೇಕು. ಎಜುಕೇಷನನ್ನು ನಾವು ಟೆಕ್ನಾಲಜಿಯನ್ನು ಎರಡು ಮರ್ಜ್ ಮಾಡಿ ಹೇಗೆ ಉಪಯೋಗ ಮಾಡ್ಕೋತೀವಿ ಅನ್ನೋದು ಇಂಪಾರ್ಟೆಂಟು. ಹಾಗೆ ನಮ್ಮ ಎಜುಕೇಷನ್ ಆದಮೇಲೆ ನೆಕ್ಸ್ಟ್ ನಮ್ಮ ಉದ್ಯೋಗದಲ್ಲಿ, ಹಾಗೆ ನಮ್ಮ ಏನು ಬಿಸ್ನೆಸ್ ಇರ್ಬೋದು, ಯಾವುದೇ ರೀತಿಯಾದಂತಹ ದೊಡ್ಡ ಒಂದು ಟಾರ್ಗೆಟ್ ನಮ್ಮ ಗೋಲ್ ಇರ್ಬೋದು, ಅದಕ್ಕೆ ನಾವು ಹೇಗೆ ಅಡಾಪ್ಟ್ ಮಾಡ್ಕೋತೀವಿ ಅನ್ನೋದಿರ್ಬೋದು. ಸೊ ಇದು ಎಲ್ಲದಕ್ಕೂ ಕೂಡ ನಾವು ಒಂದು ಜೊತೆಗೆ ಮರ್ಜ್ ಮಾಡ್ಕೊಂಡು ತಗೊಂಡೋದಾಗ ಮಾತ್ರ ದೊಡ್ಡ ಒಂದು ಕ್ಯಾನ್ವಾಸಲ್ಲಿ, ನಾವು ದೊಡ್ಡ ಕ್ಯಾನ್ವಾಸ್ ಇದ್ದಾಗೆ ದೊಡ್ಡ ಚಿತ್ರ ಬಿಡಿಸ್ತಾ ಹೋದಾಗೆ ನಮ್ಮ ವಿಜುವಲ್ಗೆ ದೊಡ್ಡ ವಿಜುವಲ್ ಮಾಡ್ಕೊಂಡು ಅದನ್ನ ದೊಡ್ಡದಾಗಿ ಕಟ್ತಾ ಹೋಗ್ಬೋದು, ದೊಡ್ಡದಾಗಿ ನಾವು ಸಮಾಜಕ್ಕೆ ಕೊಡ್ಬೋದು. ಇದು ನನ್ನ ಒಂದು ಇದು. ಒಂದ್ ನಿಮಿಷ ಮಾತ್ರ ಬಾಕಿ ಇದೆ. ನಿಮ್ಮ ಮುಂದಿನ ಯೋಜನೆಗಳೇನೇನಿದೆ, ಮತ್ತೆ ನಿಮ್ಮ ಮುಂದೆ ಯಾವ ತರದ ಪಾತ್ರಗಳು, ಅವ್ರು ಅವಾಗ್ಲೇ ಕೇಳ್ದಂಗೆ ನಿರ್ದೇಶನ ಇರಬಹುದು, ಏನೇನ್ ಮಾಡ್ಬೇಕು ಅನ್ಕೊಂಡಿರಾ, ಏನೇನ್ ನಿರೀಕ್ಷೆ ಮಾಡ್ತಾ ಇದ್ದೀರಾ? ಖಂಡಿತ ಅದೇ ನನ್ನ ನಿರೀಕ್ಷೆ ಅಂತಂದ್ರೆ, ನನಗೆ ಒಳ್ಳೆ ಪಾತ್ರಗಳ ಜೊತೆಗೆ ಒಂದು ಒಳ್ಳೆ ವಿಷಯಗಳನ್ನ ಸಮಾಜಕ್ಕೆ ಕೊಡಬೇಕು. ಆಮೇಲೆ ನಾವು ಡೈರೆಕ್ಷನ್ ಮಾಡೋದಿರ್ಬೋದು, ಅಂದರೆ ಶಾರ್ಟ್ ಮೂವೀಸ್ ಇರ್ಬೋದು, ಅದೊಂದು ಯೋಜನೆ ಇದೆ. ಅದ್ರ ಜೊತೆಗೆ ಈ AI ಮತ್ತು ಇವತ್ತಿನ ಆಧುನಿಕ ತಂತ್ರಜ್ಞಾನ ಇಟ್ಕೊಂಡು ಹೇಗೆ ಜನರಿಗೆ ವಿಷಯಗಳನ್ನು ತಲುಪಿಸಬಹುದು ಅನ್ನೋದು ಇದೆ. ನಮ್ಮ ಇನ್ಫೋ ಮಿತ್ರ ಮತ್ತು ವಿಲ್ ಕ್ರಿಯೇಷನ್ ಎರಡು ಚಾನೆಲಿಂದಾಗಿ ನಾವು ಮೇಜರಾಗಿ ಕಾನ್ಸಂಟ್ರೇಷನ್ ಮಾಡ್ತಾ ಇರುವಂಥದ್ದೇ ಒಳ್ಳೊಳ್ಳೆ ಸಬ್ಜೆಕ್ಟನ್ನು, ಮಾಹಿತಿಯನ್ನು ಜನರಿಗೆ ತಲುಪಿಸಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ಟ್ರೈನಿಂಗನ್ನು ಮಾಡ್ತಾ ಇದ್ದೀವಿ. ಸೊ ಇದ್ರ ಜೊತೆಗೆ ನನ್ನದೇ ಆದ ಒಂದಿಷ್ಟು ಎಲ್ಲ ಕೆಲವು ವಿಷಯಗಳನ್ನು ಇಟ್ಕೊಂಡು ನಾನು ಮಾಡುವಂತಹ ಒಂದು ಎಕ್ಸ್ಪೆರಿಮೆಂಟ್ ಇರ್ಬೋದು. ಸೊ ಇದೆಲ್ಲ ನನ್ನ ದೊಡ್ಡದಾದಂತಹ ಒಂದು ಕ್ಯಾನ್ವಾಸ್ ಇದೆ, ದೊಡ್ಡ ಒಂದು ಯೋಜನೆಗಳಿದೆ. ಹೌದು, ಡ್ರೀಮ್ ಒಂದು ದೊಡ್ಡದಾಗಿರೋದ್ರಿಂದಾಗಿ ತುಂಬ ಪಟ್ಟಿನೇ ಬೆಳೆಯುತ್ತೆ ಅದು. ಬಟ್ ನನಗೆ ಇಷ್ಟೊತ್ತಿನವರೆಗೆ ಒಂದು ಈ ಆಕಾಶವಾಣಿ ಬೆಂಗಳೂರಿನಲ್ಲಿ ಕಂಪನಾಂಕ 101 ಬರ್ತಾ ಇರುವಂತ ಆಕಾಶವಾಣಿ ಮೊದಲಿಂದ ಕೇಳಿದಿರಾ, ನೀವು ಮುಂಚೆಯಿಂದ ಕೇಳಿದಿರಾ ಅಂತ ಹೇಳಿದ್ರಿ. ಸೊ ಬೇಗ ಹೇಳ್ಬಿಡಿ, ಆಕಾಶವಾಣಿಗೆ ಬಂದಿದ್ದಕ್ಕೆ ಏನ್ ಅನ್ನಿಸ್ತು? ಇಲ್ಲ, ತುಂಬಾ ಖುಷಿ ಆಯ್ತು. ಯಾಕೆಂತಂದ್ರೆ ಇಷ್ಟು ವರ್ಷ ಆದ್ರೂ ಅದರ ಒಂದು ನಾನು ಸ್ಟಫ್ ಹಾಗೆ ಇಟ್ಕೊಂಡಿದೆ. ಆಮೇಲೆ ಅದರ ವಿಷಯದ ಸಂಗ್ರಹಣೆ ಮತ್ತು ಜನರಿಗೆ ತಲುಪಿಸುವಂತಹ ಮಾಹಿತಿ ಇರ್ಬೋದು, ಅದರ ವಿಶೇಷವಾದ ಕ್ವಾಲಿಟಿ ಹಾಗೆ ಇಟ್ಕೊಂಡಿದೆ ಅನ್ನೋದನ್ನ ನಾನು ತುಂಬಾ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮುಂದಿನ ಎಲ್ಲ ಕನಸುಗಳು, ಆಸೆಗಳು ಈಡೇರ್ಲಿ ಅಂತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇಷ್ಟೊತ್ತು ನಿಮ್ ಜೊತೆಯಾಗಿದ್ದು ನಾನು ಮಧು ಚೈತ್ರ. ಕೇಳ್ತಾ ಇರಿ FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.